ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ವಿಚಾರಣೆ ಆಪ್ಕಿ ಅದಾಲತ್ನಲ್ಲಿ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಒಬ್ರು ಲೆಜೆಂಡ್, ಒಬ್ಬ ವರ್ಲ್ಡ್ ಚಾಂಪಿಯನ್. ಅವರು ಎಂಥ ಪ್ಲೇಯರ್ ಅಂದ್ರೆ ಅವರು ತಮ್ಮ ಪರಿಶ್ರಮದಿಂದ, ತಮ್ಮ ಛಲದಿಂದ, ತಮ್ಮ ಧೈರ್ಯದಿಂದ ಇಡೀ ಜಗತ್ತಿನಲ್ಲೇ ದೇಶದ ಹೆಸರನ್ನ ಬೆಳಗಿಸಿದ್ದಾರೆ. ಎಕ್ಸೆಪ್ಷನಲ್, ಮ್ಯಾಗ್ನಿಫಿಸೆಂಟ್, ವರ್ಲ್ಡ್ ಚಾಂಪಿಯನ್ ಮ್ಯಾರಿ ಕೋಮ್. ये मंजिलें है कौन सी, न वो समझ सके न हम, अजीब दास्तां है ये, कहाँ शुरू कहाँ खत्म, ये मंजिलें है कौन सी, न वो समझ सके न हम. Thank you. ಬನ್ನಿ. ನನಗೆ ಆಪ್ಕಿ ಅದಾಲತ್ನಲ್ಲಿ ಯಾರಾದ್ರೂ ಬಾಕ್ಸರ್ನ ಎಂಟ್ರಿ ಆಗ್ತಾ ಇದೆಯಾ ಅಥವಾ ಯಾರಾದ್ರೂ ಸಿಂಗರ್ ಎಂಟ್ರಿ ಆಗ್ತಾ ಇದೆಯಾ ಅಂತಾನೆ ಗೊತ್ತಾಗ್ತಿಲ್ಲ. ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಕೂಡ ಬಹಳ ಸ್ಪೆಷಲ್ ಆಗಿದ್ದಾರೆ. ಧೈರ್ಯಶಾಲಿ, ಪರಾಕ್ರಮಿ, 37 ವರ್ಷಗಳು ಇಂಡಿಯನ್ ಆರ್ಮಿನಲ್ಲಿ ಇದ್ದು ಇವರು ಭಾರತದ ಸೇವೆ ಮಾಡಿದ್ದಾರೆ. ಪ್ಲೀಸ್ ವೆಲ್ಕಮ್ ರಿಟೈರ್ಡ್ ಮೇಜರ್ ಜನರಲ್ ಅರವಿಂದ್ ಭಾಟಿಯಾ. ಇವತ್ತಿನ ಮೊಕದ್ದಮೆ ಶುರುವಾಗ್ಲಿ. ಮೇರಿ ಕೋಮ್, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದು ಕಮಿಟ್ಮೆಂಟ್ ನಾನು ನಿಮ್ಮಿಂದ ಬಯಸ್ತೀನಿ. ಒಂದ್ ವೇಳೆ ಉಲ್ಟಾ ಪ್ರಶ್ನೆ ಕೇಳಿದ್ರೆ ನನಗೆ ಪಂಚ್ ಮಾಡಲ್ಲ ಅಂತ ನೀವು ಮಾತು ಕೊಡಿ. ಸತ್ಯ ಹೇಳ್ಬೇಕಂದ್ರೆ ನನಗ್ ಬಾಕ್ಸಿಂಗ್ ಬಗ್ಗೆ ಭಯ ಇಲ್ಲ ಸರ್. ಆಪ್ಕಿ ಅದಾಲತ್ನಲ್ಲಿ ನನಗ್ ಭಯ ಆಗತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮೊದಲ ಆರೋಪ ಬಾಕ್ಸರ್ ಮೇರಿ ಕೋಮ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕಾಮ್ ಮೇಲೆ ಇರುವ ಆರೋಪ. ಇವರು ತುಂಬಾ ತುಂಟರು. ನಾನ್ ನಿಮ್ ಹತ್ರ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಭಯ ಆಗತ್ತೆ ಅಂತ. ನಾನು ನಿಮ್ಮ ಬಾಲ್ಯದ ಕತೆಗಳನ್ನ ಓದಿದ್ದೀನಿ. ಮತ್ತೆ ನೀವು ನಿಮ್ಮ ತಮ್ಮನಿಗೆ ಎಂಥ ಕಿಕ್ ಹೊಡೆದಿದ್ರಿ ಅಂದ್ರೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಯ್ತು. ಅಷ್ಟು ನಾನು ನಾಟಿ ಇದ್ದೀನಿ, ಚೇಷ್ಟೆ ಮಾಡ್ತಿದ್ದೆ ಅಂದ್ರೆ ಹೌದು. ಬಾಲ್ಯದಿಂದಲೇ ಭಗವಂತ ಬಹುಶಃ ನನ್ನನ್ನ ಹೀಗೆ ಹುಟ್ಸಿದಾನೆ. ಏನೋ ಆಗೋದಕ್ಕೋಸ್ಕರ ಬಹುಶಃ ನನಗ್ ಗೊತ್ತಿರ್ಲಿಲ್ಲ ಆ ಟೈಮ್ನಲ್ಲಿ. ಎಲ್ಲಾ ಮಕ್ಳೂ ಆಟ ಗೀಟ ಇಷ್ಟಪಡ್ತಾರೆ. ಮತ್ತು ಏನು ಸ್ಪೆಷಲ್ ನನ್ ಹಳ್ಳಿಯಲ್ಲಿದೆ. ಹುಡ್ಗಿರೇನಿದಾರೆ, ಹುಡ್ಗಿರು ಜಾಸ್ತಿ ಆಟದಲ್ಲಿ ಇಷ್ಟಪಡಲ್ಲ. ಮತ್ತೆ ನನಗಂತೂ ಬೇರೆನೇ ಎನರ್ಜಿ ಇದೆ, ಮತ್ತೆ ಬೇರೆನೇ ಇಂಟ್ರೆಸ್ಟ್ ಇದೆ. ಯಾವ್ದೂ ಹುಡ್ಗಿರ್ ವಸ್ತುಗಳ್ ನನಗಿಷ್ಟ ಆಗ್ತಿರ್ಲಿಲ್ಲ. ಮತ್ತೆ ಯಾವ ಹುಡುಗರ ವಸ್ತುಗಳಿದಾವೋ ಅದು ಬಟ್ಟೆಯಿಂದ ಇರ್ಬೋದು, ಆಟದ್ ವಸ್ತು ಇರ್ಬೋದು, ನಾನವ್ರಿಗೆ ಸವಾಲ್ ಹಾಕ್ತಾ ಪೈಪೋಟಿ ನೀಡ್ತೀನಿ. ಅದು ಇದ್ರಲ್ಲಿ ನನಗೆ ಅವಾಗವಾಗ ಕೋಪ ಬರುತ್ತೆ. ನನ್ಮೇಲೆ ಏನಾದ್ರೂ ಹೇಳ್ಬಿಟ್ರೆ ಆಗ ನಾನು ಮತ್ತೆ ಅದು ತಮ್ಮ ಆಗಿದ್ರು ಅಷ್ಟೇ, ಅಣ್ಣ ತಮ್ಮ ಆಗಿರ್ಲಿ ಯಾರೇ ಆಗಿರ್ಲಿ ಹಾಗೆ ಸುಮ್ನೆ ಬಿಡಲ್ಲ ನಾನು. ಇದು ಸತ್ಯನಾ? ನೀವು ಅಷ್ಟು ಗೋಲಿ ಆಟ ಕೋಪ. ಆಡ್ತಿದ್ರಂತೆ ಹುಡುಗರ ಜೊತೆ? ಹೌದು, ಇದೇ ನನ್ ಜೀವನದ ಆರಂಭ ಆಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪೂರ್ತಿ ದಿನ ಗೋಲಿ ಅಂದ್ರೆ ಗೋಲಿ. ಅದು ನಾನು ಹೀಗಾಡ್ದೆ, ಗೋಲಿ ಹಿಡ್ದೆ, ಇಷ್ಟು ಹೀಗ್ ಹಿಡ್ಕೊಂಡು ಹೀಗೊಡ್ದೆ. ಯಾರೂ ಸೋಲ್ಸೋಕೆ ಆಗ್ಲಿಲ್ಲ.
ಮತ್ತೆ ಇದೇ ಅವ್ರಿಗೆ ದುಃಖ ಆಗಿತ್ತು. ಹುಡುಗ್ರು ಇದಾರಲ್ಲ, ಬಾಲ್ಯದಿಂದಲೇ ಎಷ್ಟು ಗೋಲಿ ಆಡ್ತಾರೆ, ಎಷ್ಟು ದೂರದಿಂದ ನಾನು ಹೊಡಿತೀನಿ ಅಲ್ವಾ. ಹತ್ರ ಇದ್ರೆ ಸ್ವಲ್ಪ ಹೀಗೆ ಸ್ಟ್ರಾಂಗ್ ಕೂಡ ಇರಲ್ಲ, ನಿಶಾನೆ ಕೂಡ ಏನೂ ಇರಲ್ಲ. ಇಷ್ಟು ದೂರದಲ್ಲಿ ಕೂಡ ಹೀಗೆ ಹೀಗೆ ಮುಚ್ಕೊಂಡು ಹೀಗ್ ಹೊಡೆಯೋದು, ಮತ್ತೆ ಇಷ್ಟು ನನ್ನ ಟಾರ್ಗೆಟ್ ಇರ್ಲಿಲ್ಲ. ಯಾರೂ ಸೋಲ್ಸೋಕಾಗ್ಲಿಲ್ಲ. ನೀವು ಮರದ ಮೇಲೆ ಹತ್ತು ಬಿಡ್ತಿದ್ರಂತೆ, ಹೌದು. ಮತ್ತೆ ಹಾವು ಹಿಡಿತಾ ಇದ್ರಂತೆ. ಭಗವಂತ ಸರ್, ನನ್ ಗುಟ್ಟು ರಟ್ಟು ಮಾಡ್ಬಿಡ್ರಿ ನೀವು. ನಾನು ಮರದ ಮೇಲೂ ಹತ್ತುತ್ತೀನಿ, ಮತ್ತೆ ಹಾವು ಕೂಡ ಹಿಡ್ಕೊಂಡು, ಬಾಲ್ಯದಿಂದ ನಂದು ಅದಿದೆ. ಹಾವು ನಮ್ಮೇಲೆ ಅಟ್ಯಾಕ್ ಮಾಡ್ಬಿಡತ್ತೆ. ಅದನ್ನ ಮತ್ತೆ ಸಾಯಿಸ್ಬೇಕಾಯ್ತು ನನ್ ಜೀವ ಉಳ್ಸ್ಕೊಳ್ಳೋಕೆ. ಮತ್ತೆ ಒಂದಿನ ಅಂತೂ ರಾತ್ರಿಯಲ್ಲಿ ನಾನು ರಾತ್ರಿ ಚರ್ಚಿಗೆ ಹೋಗಿದ್ದೆ. ಮತ್ತೆ ಅಲ್ಲಿಂದ ವಾಪಸ್ ಬರುವಾಗ ನನ್ ಮುಂದೆ ತುಂಬಾ ದೊಡ್ಡ ಹಾವು ಹೀಗೆ ಕ್ರಾಸ್ ಮಾಡ್ತು. ಎಷ್ಟು ಭಯ ಆಯ್ತು. ಮತ್ತೆ ನನಗೆ ಆವಾಗಿಂದ ಮತ್ತೆ ಹಾವನ್ ಕಂಡ್ರೆ ಹಾವಿಗೆ ಆಗಲ್ಲ. ಭಯ ಆಯ್ತಾ ಅಥವಾ ನಿಮಗ್ ಭಯ ಆಯ್ತಾ? ಹಾವಿಂದ ನನಗ್ ಭಯ ಆಯ್ತು. ಹೀಗೆ ಜೀವನ. ಬಾಲ್ಯದಲ್ಲಿಷ್ಟು ನಾಟಿ ಇದ್ದೆ, ಆದ್ರೆ ಈಗಂತೂ ತುಂಬಾ ಅರ್ಥ ಮಾಡ್ಕೊಂಡಿದೀನಿ. ಮತ್ತೆ ಈಗಂತೂ ಮೊದ್ಲಿಗಿಂತ ತುಂಬಾ ಕಡಿಮೆ ಇಲ್ಲ ಆಗಿದೆ. ಈಗ್ಲೂ ಕೂಡ ನೀವು ಚೇಷ್ಟೆ ಮಾಡ್ತೀರಂತೆ. ನಾನ್ ಕೇಳ್ಪಟ್ಟೆ ಓಡ್ಕಾ ಒಂದು ಪೂರ್ತಿ ಬಾಟ್ಲನ್ನ ನೀವು ಕುಡ್ದಿದ್ರಂತೆ. ಇದು ಸುಳ್ಳು ಸುದ್ದಿ. ಇದು ನಿಜವಾಗ್ಲೂ ಇದು ತಪ್ಪಾಗತ್ತೆ. ಇದನ್ ಮಾತ್ರ ನಾನು ಒಪ್ಕೊಳಕ್ಕಾಗಲ್ಲ. ಇದು ನಿಜನಾ? ಏನಂದ್ರೆ ನೀವು ಓಡ್ಕಾನ ನೀರಿನ ಬಾಟ್ಲು ಅಂತ ಅನ್ಕೊಂಡು ಕುಡ್ದಿದ್ರಂತೆ. ಅಯ್ಯೋ ಭಗವಂತ. ಆಕ್ಚುಲಿ ನಾನು ಶಿಲಾಂಗ್ನಲ್ಲಿ ಒಂದು ಇವೆಂಟ್, ಮ್ಯಾರಥಾನ್ ಇವೆಂಟ್ಗೋಸ್ಕರ ಹೋಗಿದ್ದೆ. ರನ್ ಮಾಡಿದ್ಮೇಲೆ ರೂಮಿಗೆ ಬಂದೆ. ಮತ್ತೆ ನನಗೆ ಬಾಯಾರಿಕೆ ಆಗ್ತಾ ಇತ್ತು. ಅಲ್ಲೊಂದ್ ಬಾಟಲ್ ಇತ್ತು. ಅದೇನೋ ಏನೋ ಏನೋ ಹೇಳ್ತಾರಲ್ಲ, ಅದು ಏನೋ ಇದೆ ಅಲ್ವಾ. ಓಡ್ಕಾ ಒಂದು ಬಾಟಲ್ ಇತ್ತು, ಹೀಗೆ ವಿಸಿಬಲ್ ಇರ್ಲಿಲ್ಲ. ಅದು ನನ್ಗೆ- ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಟ್ರಾನ್ಸ್- ನೀರಿನ ತರ ಟ್ರಾನ್ಸ್- ಕಾಣಿಸುತ್ತೆ. ಅದು ಅಲ್ಲ, ಒಂದು ಬಾಟಲ್ ಇತ್ತು, ಹೋಟೆಲ್ನಲ್ಲೂ ಹೀಗಿಟ್ಟಿದ್ರು. ಕಾಪರ್ದಾಗಿತ್ತು ಅದು. ಹಾ, ಮತ್ತೆ ಅದ್ರಲ್ಲಿ ನಾನು ಅದನ್ನ ಎತ್ತಿದೆ. ಬಹುಶಃ ನನಗೆ ಅದು ಅನ್ನಿಸ್ತು ನೀರಿರ್ಬೇಕು ಅಂತ. ಮೋಸ್ಟ್ಲಿ ಬಾಟಲ್ನಲ್ಲಿ ನೀರು ರಾತ್ರಿ ಇಟ್ಕೊಂಡು ಬೆಳಗ್ಗೆ ಕುಡಿಯೋದ್ರಿಂದ ನಮ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ನಲ್ಲ. ಹ್ಮ್ ಸತ್ಯನೋ ಸುಳ್ಳೋ ನನಗ್ ಗೊತ್ತಿರ್ಲಿಲ್ಲ. ಹಾ, ಅದಕ್ಕೆ ನಾನು ಆ ಬಾಟಲ್ ನೋಡ್ದೆ. ನಾನು ಅದನ್ನೇನು ಓದ್ಲಿಲ್ಲ. ಮತ್ತೆ ನಾನ್ ದಿಢೀರಂತ ಬಾಯ್ ತೆಗ್ದೆ. ಬಹುಶಃ ನಾನು ಹೀಗೆ ಬಾಯಿಗೆ ಬಾಟಲ್ ಹಾಕಿದ್ರೆ ನನಗೆ ಸ್ಮೆಲ್ ಬಂದಿರೋದು ಗೊತ್ತಾಗಿರೋದು. ಆದ್ರೆ ನಾನು ಹೀಗ್ ಗಡಿಬಿಡಿಯಲ್ಲಿ ಹೀಗ್ ತೆಗ್ದೆ, ಹೀಗ್ ಕುಡ್ದೆ. ಅರ್ಧ ಅಂತೂ ಒಳಗೊಟ್ಟೋಯ್ತು. ದಿಢೀರಂತ ನನ್ಗೆ 2 ಸೆಕೆಂಡ್ 3 ಸೆಕೆಂಡ್ನಲ್ಲಿ ನನ್ ತಲೆ ತಿರ್ಗೋಕ್ ಶುರು ಆಯ್ತು. ನಾನು ನನ್ PAಗ್ ಫೋನ್ ಮಾಡ್ದೆ. ನಂಗೇನೋ ಆಗ್ತಾ ಇದೆ, ನಾನು ಪ್ರೈಸ್ ಕೂಡ ಕೊಡ್ಬೇಕು, ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ನಾನೇನಾದ್ರೂ ಮಲ್ಕೊಂಡ್ರೆ ನನಗೆ ಹೇಳಿ, ಯಾರಾದ್ರೂ ನನ್ ರೂಮ್ನ ಹೊರಗಡೆ ನಾಕ್ ಮಾಡಿ, ನನಗೆ ಏನೋ ಆಗಿದೆ. ನಾನು ಹೇಳಕ್ಕಾಗತ್ತಾ ಆಗಲ್ವಾ, ಏನ್ ಮಾಡ್ತಿದ್ದೀನಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನನಗ್ ಅನ್ನಿಸ್ತು ಬಾಟಲ್ ಇದೆ ಮತ್ತದ್ರಲ್ಲಿ ನೀರಿದೆ ಅಂತ ನಾನ್ ಕುಡಿದ್ಬಿಟ್ಟೆ. ಮತ್ತದ್ ನೀರಾಗಿರ್ಲಿಲ್ಲ, ವೋಡ್ಕಾ ಆಗಿತ್ತು. ಅಯ್ಯೋ ದೇವ್ರೆ ಸರ್, ನಾನ್ ಏನ್ ಮಾಡ್ಲಿ? ಆ ಟೈಮ್ ನನಗೆ ಗೊತ್ತಾಗ್ಲಿಲ್ಲ, ನೋಡ್ಲಿಲ್ಲ ಮತ್ತೆ ಹಾಗಿದ್ರೆ ನನ್ ವೋಡ್ಕಾ ಮಾತು- ಇದೆ ಅಂತ. ನಾನ್ ಹೇಳಿದ್ದು ಸರಿ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಭಗವಂತ. ಇನ್ನೊಂದು ರೀಸೆಂಟ್ ಚೇಷ್ಟೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ. ನೀವು ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸಿದ್ರಿ ಅಂದ್ರೆ ಪೊಲೀಸ್ನವರ ಗಾಡಿಗಳು ನಿಮ್ಮ ಹಿಂದೆ ಬಿದ್ದಿದ್ವು. ಎಲ್ಲಿಂದ ಯಾರು ಇದನ್ನೆಲ್ಲ ಹೇಳ್ತಾರೆ? ಸರಿ. ನಾನ್ ಜೀವನದಲ್ಲಿ ಡ್ರೈವಿಂಗ್ ಕಲೀಲಿಲ್ಲ. ಡೈರೆಕ್ಟ್ ನಾನ್ ಮಣಿಪುರದಲ್ಲಿ ಕೂಡ ನನ್ನ ಹತ್ರ 2-3 ಲಕ್ಸುರಿ ಕಾರ್ ಇಲ್ಲ, ಆದ್ರೂ ಕೂಡ 1-2 ಕಾರಿವೆ.
ಅವುಗಳನ್ನ ಯಾವತ್ತೂ ಮುಟ್ಟಿಲ್ಲ ನಾನು. ದೆಹಲಿಯಲ್ಲಿ ಯಾವಾಗ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದೆ, ನಾವಾವಾಗ ಬಂಗ್ಲೋ ಅಲ್ಲಿ ಇದ್ವಿ. ಮತ್ತೆ ಕೆಲವೊಮ್ಮೆ ಡ್ರೈವರ್ ಬರೋದೇ ಇಲ್ಲ. ಏನ್ ಮಾಡ್ಲಿ, ಮತ್ತೆ ಏನ್ ಮಾಡ್ಬಾರ್ದು, ಹೀಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ನಡಿ ಟ್ರೈ ಮಾಡ್ಬಿಡೋಣ, ಇದು ಆಟೋಮೆಟಿಕ್ ಆಗಿದೆ, ಅಂದ್ರೆ ಅಷ್ಟು ಡಿಫಿಕಲ್ಟ್ ಕೂಡ ಇರ್ಲಿಲ್ಲ. ಆಕ್ಸಿಲರೇಟರ್ ಒತ್ತಬೇಕು, ಮತ್ತೆ ತಿರುಗಿಸ್ಬೇಕು, ಏನ್ ಮಾಡೋದು. ತಕ್ಷಣ ನಾನು ಸ್ಟಾರ್ಟ್ ಮಾಡ್ದೆ, ಮತ್ತೆ ಓಡಿಸ್ದೆ, ಮತ್ತು ದೆಹಲಿ ಟ್ರಾಫಿಕ್ನ ಮಧ್ಯೆ ಓಡಿಸ್ದೆ. ಇದೇ ನನ್ನ ಟ್ರೈನಿಂಗ್ ಆಗೋಯ್ತು. ಮತ್ತೆ ಒಂದಿನ ಅಂತೂ ಒಂದ್ ಇನ್ಸಿಡೆಂಟ್ ಏನಾಯ್ತು ಅಂದ್ರೆ ಹೇಳ್ತೀನಿ ಸರ್. ಒಂದಿನ ನಾನು ಟ್ರೈನಿಂಗ್ ಹೋಗೋವಾಗ ಏನೂ ಆಗ್ಲಿಲ್ಲ. ಬರುವಾಗ ರೆಡ್ ಲೈಟ್ ಇತ್ತು, ನಾನ್ ನಿಲ್ಲಿಸ್ದೆ. ಅದಾದ್ಮೇಲೆ ಹಿಂದೆಯಿಂದ ಇಷ್ಟು ಬ್ಯಾಂಗ್, ಇಷ್ಟೊಂದ್ ಜೋರಾಗಿ. ಅದು ನನ್ ತಪ್ಪೇನೂ ಇಲ್ಲ, ಅವನೇ ತಪ್ಪು ಮಾಡಿರೋದು. ಆಮೇಲೆ ಅಣ್ಣ ಹೊರಗ್ ಬಾ, ಕಮ್ ಡೌನ್, ಒಂದ್ಸಲ ಇಳಿರಿ, ಮಾತಾಡೋಣ. ಯಾರ್ ತಪ್ಪಿದೆ, ರೆಡ್ ಲೈಟ್ ನೋಡ್ಲಿಲ್ವಾ? ಮ್ಯಾಮ್ ನಿಮ್ ತಪ್ಪು, ನೀವು ಬೆರಳು ಹೀಗ್ ಮಾಡಿ ನನ್ ಕಡೆ ಪಾಯಿಂಟ್ ಮಾಡ್ದ. ಆಮೇಲೆ ದಿಢೀರಂತ ಗ್ರೀನ್ ಸಿಗ್ನಲ್ ಬಂತು, ಮತ್ತೆ ಓಡ್ ಹೋದ ಅವನು ಸ್ಕೂಲ್ಗೆ. ರಜೆ ಇತ್ತು, ಅಷ್ಟು ಜನರ ಮಧ್ಯೆ ಓಡೋಕಾಗ್ಲಿಲ್ಲ ಅವನ್ಗೆ. ನನಗ್ ಹೇಗ್ ಪಾಯಿಂಟ್ ಮಾಡ್ದ ಅಂದ್ರೆ, ಮೇಡಮ್ ನಿಮ್ ತಪ್ಪಿದೆ ಅಂತ. ನಾನಂತೂ ಗಾಡಿ ನಿಲ್ಲಿಸ್ದೆ. ರೆಡ್ ಲೈಟ್ ಇಂದ ನೀವ್ ಹಿಂದೆಯಿಂದ ಹೊಡೋದ್ರಿ, ಇದ್ ನನ್ ತಪ್ಪ್ ಹೇಗಾಗಕ್ ಸಾಧ್ಯ? ಮತ್ತೆ ಪದೇ ಮತ್ತೆ ನಾನೊಂದು ನಾನು ಅದ್ ಕೈ ಎತ್ತೆ ಬಿಟ್ಟೆ. ಆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ ತಪ್ಪಿಲ್ಲ ಅಂದ್ರೆ ಮತ್ತೆ ಪದೇ ನನ್ ತಪ್ಪು ಅಂದ್ರೆ ಮತ್ತೆ ನಾನ್ ಹೀಗೆ ಒಂದ್ ಪಂಚ್ ಹೊಡ್ದೆ. ಅದು ತಪ್ಪಿ ನನ್ ಸ್ವಲ್ಪ ಉಗ್ರಿಂದ ಇಲ್ಲಿ ಹೀಗೆ ಸ್ಕ್ರಾಚ್ ಆಯ್ತು. ಎಷ್ಟು ಬ್ಲೀಡಿಂಗ್ ಆಯ್ತು ಅಂದ್ರೆ ಸತ್ತೇ ಹೋಗ್ತಾನೆ ಅನ್ನೋ ಹಾಗೆ ಆಕ್ಟಿಂಗ್ ಮಾಡ್ಬಿಟ್ಟ. ಮತ್ತೆ ಆಮೇಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇದಾನೆ, ಮೇಡಮ್ ಏನಾಯ್ತು ಹೀಗೆ ನಾನ್ ಹೇಳ್ದೆ. ಮತ್ತೆ ಆಮೇಲೆ ನಾವೇ ಪೊಲೀಸಿಗೆ ಒಪ್ಸಿದ್ವಿ. ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಏನ್ ಹೇಳ್ತಾರೆ, ಯಾರು ಅಂತ ಗೊತ್ತಾ? ಅವರು, ಮೇಡಮ್ ಜಾಸ್ತಿ ಹೊಡಿಲಿಲ್ಲ, ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ಎಲ್ಲ ಮುರಿದಾಕ್ತಿದ್ರು ಅಂತ ಹೇಳಿದ್ರು. ಅವ್ರು ವರ್ಲ್ಡ್ ಚಾಂಪಿಯನ್ನು, ಆ ಮೆಡಲ್ ಇದೆ, ಈ ಮೆಡಲ್ ಇದೆ, ಇವ್ರ ದೇಶದ ಹೆಮ್ಮೆ, ಹೀಗೆಲ್ಲ ಹೇಳಿದ್ರು. ಆಮೇಲೆ ಸುಮ್ನಾದ. ಅವನ್ ತಪ್ಪನ್ನ ಅವನು ಒಪ್ಕೊಂಡ. ಮೊದ್ಲು ತನ್ ತಪ್ಪೇನೂ ಒಪ್ಕೊಳ್ಳಿಲ್ಲ. ಮತ್ತೆ ಇದೇ ವಿಷಯ ನಾನು ಹೇಳೋದು ಏನಂದ್ರೆ, ನಮ್ ಮುಖದ ಕಾರಣದಿಂದ ಸರ್ ಅವಾಗವಾಗ ವಿ ಆರ್ ಸಫರಿಂಗ್ ಸೋ ಮಚ್. ನಿಮ್ಮ ಹೆಸರು ಬೇರೆ ಏನೋ ಇತ್ತಲ್ವಾ? ತುಂಬಾ ಉದ್ದವಾದಂತ ಹೆಸರಿತ್ತು, ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ರಿ. ಮತ್ತೆ ನಿಮ್ಮ ಫಾದರ್ಗೂ ಕೂಡ ಹೇಳಿಲ್ಲ ನೀವು ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ. ಆಕ್ಚುಲಿ ನನ್ನ ಹೆಸರು ಚುಂಗ್ ನೈ ಜಾಂಗ್. ಇದು ತುಂಬಾ ಮೀನಿಂಗ್ಫುಲ್ ಇದೆ, ಸರಿನಾ? ಚುಂಗ್ ಅಂದ್ರೆ ಟಾಪ್ ಅಂತ ಟ್ರಾನ್ಸ್ಲೇಟ್ ಮಾಡಿದ್ರೆ, ನಮ್ಮ ಇದು ಮದರ್ ಟಂಗಿನ ಕಾಮ್ ಡೈಲೆಕ್ಟ್ ಇದೆಯಲ್ಲ, ಹೆಸರಿಟ್ಟಿದ್ದು ನನ್ನ ಅಜ್ಜಿ. ಮತ್ತೆ ಚುಂಗ್ ಅಂದ್ರೆ ಟಾಪ್, ನೈ ಅಂದ್ರೆ ರಿಚ್, ಜಾಂಗ್ ಅಂದ್ರೆ ಫಾಸ್ಟೆಸ್ಟ್. ಹೇಳಿ, ತುಂಬಾ ಉದ್ದ ಇದೆ. ನಾನು ಶಾರ್ಟ್ ಮಾಡಿದೆ MC ಮಾಡಿ. ಮತ್ತು ಮೇರಿ ಅಂದ್ರೆ ಇನ್ ದ ಸೆನ್ಸ್ ನಾನು ಕ್ರಿಶ್ಚಿಯನ್ನು, ಮತ್ತೆ ಇದು ಈಸಿಲಿ ಪ್ರೊನೌನ್ಸ್ ಆಗುತ್ತೆ, ಮತ್ತೆ ರೆಕಗ್ನೈಸ್ ಆಗುತ್ತೆ. ಮತ್ತೆ ಇದು ನಾನು ಮೇರಿ, ನಾನೇ ನನ್ನ ಹೆಸರಿಟ್ಕೊಂಡೆ. ಸೊ MC ಮೇರಿ ಕಾಮ್. ಒಳ್ಳೇದಾಯ್ತು, ನೀವು ಸುಲಭವಾದಂತ ಹೆಸರನ್ನ ಇಟ್ಕೊಂಡ್ರಿ. ಇಲ್ಲಾಂದ್ರೆ ಪದೇ ನಿಮ್ಮ ಹೆಸರು ಹೇಳೋದಕ್ಕೆ ನಂಗೆ ತುಂಬಾ ಕಷ್ಟ ಆಗೋದು. ಜನಗಳಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಈ ನಾರ್ತ್ ಈಸ್ಟ್ ಜನರನ್ನ ಯಾವಾಗ್ಲೂ ಮೋಮೋ, ಚೈನೀಸ್ ಅಥವಾ ಮತ್ತೆ ಚಿಂಕಿ ಅಂತ ಅವ್ರನ್ನ ಕರೀತಾರೆ. ನೀವು ಅದನ್ನೆಲ್ಲ ಫೇಸ್ ಮಾಡಿದೀರಾ? ಅದನ್ ಕೂಡ ಫೇಸ್ ಮಾಡಿದೀನಿ ನಾನು ಶುರುನಲ್ಲಿ. ಆಬ್ವಿಯಸ್ಲಿ ಮೈ ಫೇಸ್ ಮಸ್ಟ್ ಬಿ ಲುಕ್ ಲೈಕ್ ಚೈನೀಸ್ ಆರ್ ಫಿಲಿಪೀನ್, ಥೈಲ್ಯಾಂಡ್, ಮೇ ಬಿ ಏಷ್ಯನ್ ಲುಕ್ ಮೇ ಬಿ. ಮತ್ತೆ ಬಟ್ ಮೈ ಹಾರ್ಟ್, ಮೈ ಸೋಲ್ ಇಸ್ ಇಂಡಿಯನ್. I respect all the religion and I never, ನಾನು ರಿಲಿಜನ್ ವಿಷಯದಲ್ಲಿ ಏನೂ ತಪ್ಪು ಮಾತಾಡೋದಿಲ್ಲ.
ವಿ ಆರ್ ಹ್ಯೂಮನ್. ಒಬ್ರಿಗಿನ್ನೊಬ್ರು ಪ್ರೀತ್ಸಲ್ಲ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ದಿದ್ರೆ, ಇನ್ನೊಬ್ರ ಜೊತೆ ಯೂನಿಟಿ ಇಲ್ದಿದ್ರೆ ಹೇಗೆ ನಮ್ ಇಂಡಿಯಾ ಮುಂದುವರಿಯಕ್ ಸಾಧ್ಯ? ಒಂದು ಮಾತನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇರಿ. ಹಾ. 6 ಸಲ ವರ್ಲ್ಡ್ ಚಾಂಪಿಯನ್ ಆದ್ಮೇಲೆ ನಿಮ್ಮ ಫೇಸ್ ಏನಿದೆಯಲ್ಲ, ಇದು ಇಂಡಿಯಾದ ಫೇಸ್, ಇಂಡಿಯನ್ ಫೇಸ್. ಥ್ಯಾಂಕ್ ಯು. ಮತ್ತೆ ಎಷ್ಟು ಜನರು ನಮ್ಮ ಅಣ್ಣ ತಂಗಿಯರು ಏನ್ ನಾರ್ತ್ ಈಸ್ಟಿಂದ ಬರ್ತಾರೋ ಅವರು ನಿಮ್ಮನ್ನ ಐಡಲ್ ಅಂತ ಭಾವಿಸ್ತಾರೆ. ಇಡೀ ದೇಶ ನಿಮ್ಮನ್ನ ಐಡಲ್ ಅಂತ ಭಾವಿಸಿದೆ. ನೀವೇನ್ ಕೆಲಸ ಮಾಡಿದ್ದೀರಲ್ಲ, ಇದು ದೇಶವನ್ನ ಒಂದು ಮಾಡೋ ಕೆಲಸ ಮಾಡಿದ್ದೀರಾ. ಇದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಥ್ಯಾಂಕ್ ಯು. ಆದ್ರೆ ನಿಮ್ಗೆ ಹೇಳಿ ಓದೋದು ಸರ್. ಅಂದ್ರೆ ಇಷ್ಟನೇ ಇರ್ಲಿಲ್ಲ ಅಲ್ಲ? ಓದೋದು ಅಂದ್ರೆ ಸ್ವಲ್ಪ ನಿದ್ದೆ ಬಂದ್ಬಿಡತ್ತೆ, ಏನ್ ಮಾಡ್ಲಿ. ಬುಕ್ ಹೀಗ್ ಬಂದ್ರೆ ಮತ್ತೆ ನನ್ ಕಣ್ಣು ಹೀಗೆ ಮಲಗ್ಬೇಕನ್ಸುತ್ತೆ. ಮತ್ತೆ ಅದು ಕನಿಷ್ಠ ಪಕ್ಷ ನಾನು ಓದ್ಲಿಲ್ಲ, ಆದ್ರೆ ಬಾಕ್ಸಿಂಗ್ ಅಂತೂ ಚೆನ್ನಾಗಿ ಮಾಡ್ತೀನಿ. ಚಪ್ಪಾಳೆ ಚಪ್ಪಾಳೆ ಸರ್. ಆದ್ರೆ ಒಂದ್ ಮಾತು ಹೇಳಿ, ನಿಮ್ಮ ತಂದೆಗೆ ಇಷ್ಟ ಇರ್ಲಿಲ್ವಾ ನೀವು ಬಾಕ್ಸರ್ ಆಗೋದು? ಹೌದು ನಿಮ್ಮ ತಂದೆ ಹೇಳ್ತಾ ಇದ್ರು ಅಲ್ವಾ, ಹೌದು. ಇಷ್ಟು ಬಾಕ್ಸಿಂಗ್ ಮಾಡ್ತೀಯಾ, ನಿನ್ನ ಮುಖ ಎಲ್ಲ ಹಾಳಾದ್ರೆ ಮದ್ವೆ ಹೇಗಾಗತ್ತೆ ಅಂತ. ಅದೇ ಅಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ಆಕ್ಚುಲಿ ನಾನು ಏನೂ ಹೇಳಲಿಲ್ಲ ನನ್ನ ಪೇರೆಂಟ್ಸ್ಗೆ. ಹೇಳಿದ್ರೆ ಕರಿಯರ್ನಲ್ಲಿ ಸಮಸ್ಯೆ ಆಗುತ್ತೆ. ಬಾಕ್ಸಿಂಗ್ದು ಯಾವಾಗ ನೀವು ಕೇಳ್ತಿರೋ ಅವ್ರ ಮೂಗ್ ಹೊಡೆದು ರಕ್ತ ಬರೆಸ್ತಾರೆ, ಅಯ್ಯೋ ಭಯ ಬೀಳಿಸ್ತಾರೆ. ಗೊತ್ತಿಲ್ಲ, ನನಗೂ ಹೀಗೆ ಹೇಳಿದ್ರು. ನನಗೂ ಶುರುನಲ್ಲಿ ಭಯ ಆಯ್ತು. ಮತ್ತೆ ಹೇಗೆ ಮೂಗಿಗೆ ಹೊಡಿತಾರೆ ಬಲ್ವಂತವಾಗಿ. ಹಾ, ಈಗ ನೀವಂತೂ ಒಂದ್ ಬಾಯಿನೇ ಹೊಡೆದ್ಬಿಡ್ತೀರಾ. ಮೂಗು ಬಾಯಿಗೆ ಸೇರಿಸಿ ಒಂದೇ ಪಂಚ್ ಬಿತ್ತು ಅಷ್ಟೇ, ಕಥೆ ಮುಗೀತು. ಅವಾಗ ಏಟ್ ಬಿದ್ರೆ ನಾನು ಏನ್ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ? ದುಡ್ಡು ಯಾರು ಖರ್ಚು ಮಾಡ್ತಾರೆ? ಯಾಕಂದ್ರೆ ಎಷ್ಟು ನಮ್ಮ ಮನೇಲಿ ಫ್ಯಾಮಿಲಿ ಇದೆ. ವೆರಿ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ನಾನು. ನನ್ನ ಅಪ್ಪ ಅಮ್ಮ ಒಂದಿನ ಕೆಲಸ ಮಾಡಿದ್ರೆ ದುಡ್ಡು ಸಿಗತ್ತೆ, ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ಅವತ್ತು ದುಡ್ಡಿರಲ್ಲ. ಮತ್ತೆ ನಾವು ಈ ರೀತಿ ಜೀವನ ಮಾಡಿದೀವಿ. ಬಹಳ ಚೆನ್ನಾಗಿ ಕೂಡ ಇತ್ತು, ಮತ್ತವರಷ್ಟು ಸ್ಟ್ರಗಲ್ ಮಾಡಿದ್ರು. ಇದು ಬಹಳ ಇನ್ಸ್ಪೈರ್ ಮಾಡುತ್ತೆ ಜನರಿಗೆ. ಯಾರು ಗುಡಿಸ್ನಲ್ಲಿರ್ತಾರೆ, ಯಾರು ಬಡವ್ರಿರ್ತಾರೆ, ಅವ್ರಿಗೂ ಹೀಗೆ ಅನ್ಸುತ್ತೆ, ಒಂದ್ ವೇಳೆ ಪ್ರಯತ್ನ ಮಾಡಿದ್ರೆ, ಧೈರ್ಯ ಮಾಡಿದ್ರೆ, ಆಗ ಮೇರಿ ಕೋಮ್ ರೀತಿ ದೊಡ್ಡ ವ್ಯಕ್ತಿ ಆಗ್ಬಹುದು ನಾವು ಕೂಡ ಅಂತ. ಖಂಡಿತ ಖಂಡಿತ. ಎಲ್ಲಿ ತನಕ ಧೈರ್ಯ ಸೋಲಲ್ವೋ ಅಲ್ಲಿ ತನಕ ಮುಂದೆ ಏನೇ ಡಿಫಿಕಲ್ಟಿ ಬಂದ್ರೂ ನಾವು ಅದನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ನಂದೊಂದಿತ್ತು, ನನ್ನ ವಿಲ್ ಪವರ್. ಇದ್ಯಾರ ಹತ್ರ ಇರುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಭಗವಂತ ನನಗ್ ವಿಲ್ ಪವರ್ ಕೊಟ್ಟಿದ್ದಾನಲ್ವಾ, ಬಹಳ ಡಬಲ್ ಲೆವೆಲ್, ಟ್ರಿಪಲ್ ಲೆವೆಲ್ ರೀತಿ. ಮತ್ತೆ ಮೆಂಟಲಿ ಇದೆರಡೂ, ಇದು ಸ್ಟ್ರಾಂಗ್ ಮತ್ತೆ ಇದು ಸ್ಟ್ರಾಂಗ್. ಇದಿದ್ರೆ ಯಾರೂ ನಿಮ್ಮನ್ನ ಸೋಲ್ಸೋಕ್ಕಾಗಲ್ಲ. ಜನ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾಡ್ತಾರೆ, ಟ್ರೋಲ್. ಈಗ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಮಾಡ್ತಾರಲ್ವಾ, ಎಲ್ ಬಿಡ್ತಾರೆ? ನೀವ್ ಹೇಳ್ತಾ ಇದ್ದೀರಾ ನೆಗೆಟಿವ್ ವಿಷಯಗಳನ್ನ ಜನರು ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ನಮ್ಮ ಕೆಲಸನ ಮಾಡ್ತಾ ಇರ್ಬೇಕು. ಹೌದು. ನಮ್ಮ ಫೋಕಸ್ ಇರ್ಬೇಕು. ಎಲ್ಲಿ ತನಕ ನೀವು ಅಚೀವ್ ಮಾಡಲ್ವೋ, ಅಚೀವ್ ಮಾಡದ್ಮೇಲೆ ಪ್ರೂಫ್ ಮಾಡೋ ಮತ್ತೆ ಅವಶ್ಯಕತೆ ತಂದೆ ಗೊತ್ತಾಗ್ಬಾರ್ದು ಅಲ್ವಾ? ಇಲ್ಲ. ಆಮೇಲೆ ಗೊತ್ತಾಯ್ತು, ಹಿಡ್ಕೊಂಡ್ರು, ಮುಚ್ಚಿಡೋಕಾಗ್ಲಿಲ್ಲ. ಯಾಕಂದ್ರೆ 1 ವರ್ಷದ ಒಳಗಡೆ ಎಲ್ಲ ನನ್ನ ಕೈಗೆ ಸಿಕ್ಬಿಡ್ತು ಮೆಡಲ್. Within 6 months, I become a state champion. And within 8 months, I become a national champion. And within 1 year,
ಐ ಬಿಕಮ್ ವರ್ಲ್ಡ್ ಸಿಲ್ವರ್ ಮೆಡಲಿಸ್ಟ್. ಮೆರಿಕೋಮ್, ನಿಮ್ಮ ಹಾ. ಸ್ಟೋರಿ ಏನಿದೆಯಲ್ಲ ಅದು ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದ್ರೆ ಸಾಕಷ್ಟು ತರಹದ ಡಿಫಿಕಲ್ಟೀಸ್ ಇತ್ತು. ಹೌದು. ಮಣಿಪುರ, ಹ್ಮ್. ಬಡತನ, ಆದ್ರೆ ನಿಮ್ಮ ಧೈರ್ಯ ಮತ್ತೆ ನಿಮ್ಮ ಮೆಂಟಲ್ ಸ್ಟ್ರೆಂತ್ ನಿಮ್ಮನ್ನ ಇಲ್ಲಿ ತನಕ ತಲುಪಿಸಿದೆ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ಮೇರಿಕೋಮ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಒನ್ ಪಂಚ್ ಕೂಡ ಹೊಡಿಯೋಕ್ ಬರಲ್ಲ. ಇದೊಡಿ ಅದ್ ಹೊಡಿ ಅದ್ ಮಾಡು. ಅರೆ ನನ್ಗೆ ಕಲಿಸ್ತಿದ್ದೀರಾ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಲೆಜೆಂಡ್ ಮೇರಿಕೋಮ್ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಪ್ರಶ್ನೆ. ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕಾಮ್ ಮೇಲೆ ಇರುವ ಆರೋಪ. ಇವರು ಪ್ರತಿಯೊಬ್ಬರ ಜೊತೆಗೂ ಜಗಳ ಆಡ್ತಾರೆ. ಮೇರಿಕೋಮ್, ಈ ಸ್ಪೋರ್ಟ್ಸ್ ಅನ್ನ ಪೂರ್ತಿ ಪ್ರಪಂಚದ ಜನ ನೋಡ್ತಾರೆ. ಏನಂದ್ರೆ ನಿಮಗೆ ಸೋಲೋದು ಸಹಿಸ್ಕೊಳಕ್ಕಾಗಲ್ಲ. ಖಂಡಿತ ಸೋಲೋದು ಇಷ್ಟ ಇಲ್ಲ, ಬರೀ ಗೆಲ್ಲೋದು. ನನಗೆ ಸೋಲೋದು ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದ್ರೆ ನಾನು ನನ್ ಕಷ್ಟ, ಹೌ ಮಚ್ ಐ ಗೇವ್, ಹೌ ಮಚ್ ಐ ಪೇಡ್. ಬೇರೆ ಅಥ್ಲೀಟ್ಸ್ ಇದ್ದಾರೆ, ಕಂಪ್ಯಾರಿಸನ್ ಇಲ್ಲ. ನಂದು ಏನು ಟ್ರೈನಿಂಗ್ ಸಿಸ್ಟಮ್ ಇದೆ, ಮತ್ತು ಎನರ್ಜಿ ಲೆವೆಲ್ ಇದೆ, ಟ್ರೈನಿಂಗ್ ಆರ್ ಇದೆ, ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಮಾಡ್ತೀನಿ. ಮತ್ತೆ ಅದಕ್ಕೆ ಸೋಲೋದಿಷ್ಟ ಇರ್ಲಿಲ್ಲ. ನೋಡಿ, ಟೋಕಿಯೋ ಒಲಿಂಪಿಕ್ನ ವಿಷಯ ಎಲ್ರಿಗೂ ನೆನ್ಪಿದೆ. ನೀವು ನಿಮ್ಮನ್ನ ನೀವೇ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ರಿ, ನಿಮ್ಗೆ ಅನ್ನಿಸ್ತು ನೀವು ಗೆದ್ದಿದ್ದೀರಾ ಅಂತ. ಆದ್ರೆ ನೋಡಿ, ಆಮೇಲೆ ರೆಫ್ರಿ ಹೇಳಿದ್ರು ನೀವು ಸೋತಿದ್ದೀರಾ ಅಂತ. ಟೋಕಿಯೋನ ಆ ಫೈಟ್ ಫಸ್ಟ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಮ್ ಇಂಡಿಯನ್ ಜರ್ಸಿ ಹಾಕೊಂಡು ನಾನ್ ಗೆದ್ದೆ, ಸರಿನಾ? ಎರಡನೇದ್ದು ಫೈಟ್ ಏನಿತ್ತೋ ಈಗ ಒಂದು ಮುಗಿತಾ ಇದೆ, ಮತ್ತೆ ನೆಕ್ಸ್ಟ್ ಫೈಟಿಂಗ್ ನಾನು ಹೋಗ್ತಾ ಇದ್ದೀನಿ ಹೇಳಿ. ಮತ್ ಅದೇ ಟೈಮ್ನಲ್ಲಿ ನನ್ನ ಹತ್ರ ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಏನಂದ್ರೆ ನೀವು ಜರ್ಸಿ ಹಾಕೊಳ್ಳೋ ಹಾಗಿಲ್ಲ, ಮತ್ತೆ ಮೆಂಟಲಿ ಫಿಸಿಕಲಿ ಡಿಸ್ಟರ್ಬ್ ಆಗಿ ಟಾರ್ಚರ್ ಮಾಡ್ಬಿಟ್ರು. ಐ ಕೆನಾಟ್ ಆರ್ಗ್ಯೂ ಆಲ್ಸೋ, ಐ ಡೋಂಟ್ ಹ್ಯಾವ್ ಟೈಮ್. ವಾರ್ಮ್ ಅಪ್ ಕೂಡ ಮಾಡ್ಬೇಕು. ಕೆಲವೇ ಸೆಕೆಂಡ್ಗಳ ಮುಂಚೆ ನಿಮ್ ಹತ್ರ ಹೇಳಿದ್ರು ಏನಂದ್ರೆ ನೀವು ಇಂಡಿಯನ್ ಜರ್ಸಿ ಹಾಕಿದ್ದೀರಾ, ನೀವು ಅದನ್ನ ಚೇಂಜ್ ಮಾಡಿ ಅಂತ. ಹೌದು, ಅದು ಆ ಟೈಮ್ನಲ್ಲಿ ನನ್ಗೆ ಟೈಮೇ ಇರ್ಲಿಲ್ಲ. ಈಗ ಒಂದು ಫೈಟ್ ಆದ್ಮೇಲೆ ನನ್ ಫೈಟ್ ಬರೋದಿದೆ, ಅಷ್ಟ್ರಲ್ಲೇ ನಾನ್ ರೆಡಿ ಆಗ್ಬೇಕು. ಮತ್ತೆ ಅದೇ ಟೈಮಲ್ಲಿ ವಾರ್ಮ್ ಅಪ್ ಮಾಡ್ಬೇಕು, ಬಾಡಿ ವಾರ್ಮ್ ಮಾಡಿ ಎಕ್ಸರ್ಸೈಸ್ ಮಾಡ್ಬೇಕು ಸ್ವಲ್ಪ. ಈಗ್ಲೂ ವಿದೌಟ್ ವಾರ್ಮ್ ಅಪ್ ಅಂದ್ರೆ ದಿಢೀರಂತ ಹೋಗೋಕ್ಕಾಗಲ್ಲ ರಿಂಗ್ನ ಒಳಗಡೆ. ನನ್ಗೆ ತುಂಬಾ ದುಃಖ ಆಯ್ತು. ನಮ್ ಸ್ವಂತ ಇಂಡಿಯಾ ಜರ್ಸಿ ಹಾಕೊಳಕ್ಕಾಗಲ್ಲ, ಮತ್ತೆ ಹಾಕೊಳ್ದೇನೆ ನಾನ್ ಆಡ್ತಿದೀನಿ. ಒಳಗಡೆಯಿಂದ ಫೀಲ್ ಬಂತು, ಬಹಳ ಕೆಟ್ಟದಾಗನ್ನಿಸ್ತು, ಬಹಳ ದುಃಖ ಆಯ್ತು. ಅವ್ರೊಂದ್ ಜರ್ಸಿ ಕೊಟ್ರು, ಅದ್ ಹಾಕೊಂಡ್ ಹೋದೆ, ಮತ್ತೆ ಆಟ ಆಡ್ದೆ. ಮತ್ತೆ ನಾನ್ 2 ರೌಂಡ್ ಗೆದ್ದೆ, ಮತ್ತೆ 1 ರೌಂಡ್ ಸೋತೆ. 3 ರೌಂಡ್ ಆಡ್ಬೇಕಲ್ವಾ? ಅಂದ್ರೆ 3 ರೌಂಡ್ನಲ್ಲಿ ಫಸ್ಟ್ ರೌಂಡ್ ಅವಳು ಗೆದ್ಲು, ಮತ್ತೆ ಸೆಕೆಂಡ್ ರೌಂಡ್ ನಂದಿದೆ, ಥರ್ಡ್ ರೌಂಡ್ ನಂದಿದೆ. ಹಾಗಾದ್ರೆ ಯಾರ್ ಗೆಲ್ತಾರೆ? ಮತ್ತೆ ಇದು ಬಾಕ್ಸಿಂಗ್ನ ಸಿಸ್ಟಮ್ಮು, ರೂಲ್ ಇದು. ಮತ್ ಹೇಗ್ ಸೋಲ್ಸಿದ್ರು ಅಂತ ನನಗ್ ಅರ್ಥ ಆಗ್ಲಿಲ್ಲ. ನಾನಂತೂ ಗೆದ್ದೆ, ನನಗೆ ವಿಕ್ಟ್ರಿ ಅಂದ್ರೆ ಕೈ ಎತ್ತಿದ್ರು, ಹೀಗ್ ಮಾಡಿದ್ರು. ಮತ್ ಆಮೇಲೆ ಅನೌನ್ಸ್ ಏನ್ ಮಾಡಿದ್ರು, ವಿನ್ನರ್ ಅನೌನ್ಸ್ ಮಾಡಿದ್ರು. ನಂಗೇನು ಕೇಳಿಸ್ಲಿಲ್ಲ, ಯಾಕಂದ್ರೆ ಅದರ ಕ್ರೌಡ್ನ ನಾಯ್ಸ್ ಕಾರಣದಿಂದ ಕೇಳಿಸ್ಲಿಲ್ಲ. ನಾನ್ 2 ರೌಂಡ್ ಗೆದ್ದೆ, ಮತ್ ನಾನ್ ಗೆದ್ದೆ ಅಂತ ಅನಿಸ್ತಾ ಇತ್ತು. ಆಮೇಲೆ ರಿಂಗ್ನ ಕೆಳಗೆ ಇಳಿದ್ಮೇಲೆ ನನಗೆ ಗೊತ್ತಾಯ್ತು ನೀವ್ ಸೋತಿದ್ದೀರಾ ಅಂದ್ರೆ. ಆಗ ಮತ್ತೆ ಪೂರ್ತಿ ಮನಸ್ಸು, ಹೃದಯ ಎಷ್ಟು ಒಡ್ದೋಯ್ತಂದ್ರೆ ಏನ್ ಹೇಳಿ. 3 ದಿನ ನಾನು ಏನ್ ತಿನ್ಲಿಲ್ಲ, ಏನು ಕುಡಿಲಿಲ್ಲ. ಎಷ್ಟು ಎಲ್ಲ ನಾನು ಏನು ಟ್ರೈನಿಂಗ್ನಲ್ಲಿ ಇಷ್ಟು ಪೇನ್, ಇಷ್ಟು ಟ್ರೈನಿಂಗ್, ಡಬಲ್ ಹಾರ್ಡ್, ಟ್ರಿಪಲ್ ಹಾರ್ಡ್ ಟ್ರೈನಿಂಗ್ ಮಾಡಿ. ಆದ್ರೆ ಜಮ್ಶೆಡ್ಪುರದಲ್ಲಿ ನಿಮಗನ್ನಿಸ್ತು ಜಡ್ಜಸ್ ಏನ್ ತೀರ್ಪು ಕೊಟ್ಟಿದ್ರು ಅದು ಸರಿ ಇಲ್ಲ ಅಂತ. ನೀವು ಅವ್ರ ಜೊತೆ ಜಗಳ ಆಡೋದಿಕ್ ಹೋಗಿದ್ರಿ. ನಿಮ್ಗೆ ಸೋಲನ್ನ ಸಹಿಸ್ಕೊಳ್ಳೋದಿಕ್ಕಾಗ್ಲಿಲ್ವಾ? ಅದು ಜಮ್ಶೆಡ್ಪುರದಲ್ಲಿ ಏನಾಯ್ತು ಇನ್ಸಿಡೆಂಟ್, ಅದು ನಾನ್ ಹೇಳ್ತೀನಿ. ನ್ಯಾಷನಲ್ ಅಲ್ಲಿ ಯಾರ್ ಚೀಫ್ ಕೋಚ್ ಇದಾರಲ್ಲ, ಅನೂಪ್ ಕುಮಾರ್ ಅವ್ರಿದಾರಲ್ಲ, ಮತ್ತೆ ಈ ಹುಡುಗಿ ಏನಿದಾಳೆ ಪಿಂಕಿ, ಹರಿಯಾಣದವಳು, ಪಿಂಕಿ ಝಂಗ್ರಾ, ಅವರು ನಮ್ಮನ್ನ
ಶತ್ರುಗಳ್ ಹಾಗೆ ನೋಡ್ತಾರೆ. ರಿಂಗ್ನಲ್ಲಿ ಶತ್ರು ಆಗಿರಿ, ರಿಂಗ್ನಲ್ಲಿ ಅವ್ರು ಕೂಡ ಗೆಲ್ಲಕ್ ಇಷ್ಟಪಡ್ತಾರೆ, ನಾನ್ ಕೂಡ ಗೆಲ್ಲಕ್ ಇಷ್ಟಪಡ್ತೀನಿ. ಅವ್ರ ಅಣ್ಣ ತಮ್ಮ ಜಗಳಾಡ್ತಾರೆ, ಅಕ್ಕ ತಂಗಿ ಕೂಡ ಜಗಳಾಡ್ತಾರೆ ಅಲ್ವಾ ರಿಂಗ್ನ ಒಳಗಡೆ, ಅಲ್ವಾ? ಒಂದೇ ಕ್ಯಾಟಗರಿಯಲ್ಲಿ ಇದ್ರೆ ಹೀಗೇನೆ ಆಡ್ಬೇಕು. ಯಾರ್ ಮುಂದೆ ಹೋಗ್ಬೇಕು, ಯಾರ್ ಗೆಲ್ಬೇಕು, ತಮ್ಮ ತಮ್ಮ ಶಕ್ತಿಯಿಂದ ಆಡ್ತಾರೆ, ತಮ್ಮ ಸ್ಮಾರ್ಟ್ನೆಸ್ ಅಲ್ಲಿ ಗೆಲ್ಲೋಕ್ ಇಷ್ಟಪಡ್ತಾರಲ್ವಾ? ಹಾಗೆ ನಾವ್ ಕೂಡ ರಿಂಗ್ನಲ್ಲಿ ಆಡಿ ಗೆದ್ದು ಬಂದ್ವಿ. ಮತ್ತೆ ಏನಾಯ್ತು, ಅವ್ರಗಳ್ ತಲೆಲಿ ಏನ್ ತುಂಬ್ಕೊಂಡಿದೆ ಅಂತ ಗೊತ್ತಿಲ್ಲ. ಹರಿಯಾಣ, ಮಣಿಪುರ್, ಇದು ದೆಹಲಿ, ಇದು ಪಂಜಾಬ್ ಮತ್ತೆ ಯುಪಿ ಹೀಗ್ ಮಾಡಿ ಶತ್ರು ಮಾಡಿದ್ರು. ಇದ್ಯಾವ್ ಟೈಪ್ನ ಗೇಮ್ ಅಂತೂ ನಂಗ್ ಗೊತ್ತಿಲ್ಲ. ಗ್ರೂಪ್ ಮಾಡ್ಕೋತಾರೆ ಮತ್ತೆ ನಮ್ಮನ್ನ ಸೈಡ್ ಲೈನ್ ಮಾಡ್ತಾರೆ. ಸರಿನಾ, ನಾನ್ ಸತ್ಯ ಹೇಳ್ತಿದ್ದೀನಿ, ತುಂಬಾ ಸಹಿಸ್ಕೊಂಡೆ. ಆದ್ರೆ ನಾನು ಟ್ರೈನಿಂಗ್ ಕಷ್ಟಪಟ್ಟು ಮಾಡ್ತಾ ಬಂದೆ. ಯಾರು ನಾಯಿ ಹಾಗೆ ನಾವು ಟ್ರೈನಿಂಗ್ ತಗೊಂಡಿದೀವಿ. ಅರೆ ಕ್ವಾಲಿಫೈಡ್ ಕೂಡ ಇಲ್ಲ ಕೋಚ್. ಎಲ್ಲಿ ವಾಲಿಬಾಲ್ ಕೋಚಿಂದ ಬಾಕ್ಸಿಂಗ್ ಕೋಚ್, ವಾಲಿಬಾಲ್ ಕೋಚ್ ಆಗಿದ್ದ. ವಾಲಿಬಾಲ್ ಅಲ್ಲ, ಬಾಕ್ಸಿಂಗ್ ಕೂಡ ಆಡಿಲ್ಲ. ಇದು ಸತ್ಯ. ದೊಡ್ಡ ಚೀಫ್ ಕೋಚ್ ಆಗಿ ಬಂದ್ರಲ್ಲ ಬಾಕ್ಸಿಂಗ್ನಲ್ಲಿ, ಯಾರ್ಯಾರ್ ಚೀಫ್ ಕೋಚ್ ಆಗಿ ಬಂದ್ರೋ ಅವ್ರ ಕರಿಯರ್ ಅಚೀವ್ಮೆಂಟ್ ನೋಡಿ. ನ್ಯಾಷನಲ್ ಕೂಡ ಆಡಿಲ್ಲ, ಮತ್ತೆ ನ್ಯಾಷನಲ್ ಆಡಿದ್ರು ಬರೀ ಪಾರ್ಟಿಸಿಪೇಟ್. ಮತ್ತೆ ಕಾಲೇಜ್ ಯೂನಿವರ್ಸಿಟಿನಲ್ಲಿ ಆಡಿದ್ರು, ಮತ್ತೆ ಬಾಕ್ಸಿಂಗ್ ಡಿಪ್ಲೊಮಾ ಮಾಡ್ಕೊಂಡ್ರು, ಕೋಚ್ ಆಗ್ಬಿಟ್ರು. ಒನ್ ಪಂಚ್ ಕೂಡ ಹೊಡ್ಯಕ್ ಬರಲ್ಲ. ಇದೊಡಿ, ಇದ್ ಮಾಡು, ಅದ್ ಮಾಡು. ಅರೆ ನನ್ಗೆ ಕಲಿಸ್ತಿದ್ದಾರೆ. ಆದ್ರೆ ಏನ್ ಮಾಡ್ಲಿ, ನಾನು ಡಿಸ್ರೆಸ್ಪೆಕ್ಟ್ ಅಂತೂ ಮಾಡಲ್ಲ. ಎಸ್ ಸರ್, ಎಸ್ ಮ್ಯಾಮ್, ಎಸ್ ಸರ್, ಎಸ್ ಮ್ಯಾಮ್. ನನ್ನ ಅದರಲ್ಲಿ ನನ್ನ ಸ್ಟ್ರಾಟಜಿ, ನನ್ನ ಟೆಕ್ನಿಕ್, ನನ್ನ ಸ್ಕಿಲ್ಲು ನಾನ್ ಸ್ವತಃ ಮಾಡ್ಕೋತೀನಿ. ಒಮ್ಮೊಮ್ಮೆ ಮನ್ಸಲ್ಲಂತೂ ಅಯ್ಯೋ ಏನ್ ಸಿಕ್ಕಿದ್ದೀರಾ ನೀವೆಲ್ಲ ಅಂತ. ನಿಮ್ಮ ಮನ್ಸೊಳಗಡೆ ಅನ್ನಿಸ್ತಾ ಇತ್ತಾ ಇವ್ರಿಗೊಂದು ಹೊಡಿಬೇಕು ಸರಿಯಾದ ಪಂಚ್ ಅಂತ? ಒಮ್ಮೊಮ್ಮೆ ಮನ್ಸಲ್ಲಿ ಹೀಗ ಅನ್ಸೋದು ಏನಂದ್ರೆ, ಅವ್ರ ಬಾಯಿಗೆ ಹೊಡಿಲ್ಲ, ಏನ್ ಜಾಸ್ತಿ ಮಾತಾಡ್ತಿದಾರಲ್ಲ ಅಂತ. ಬೀಂಗ್ ಅ ಗರ್ಲ್ ಅಲ್ವಾ, ಒಂದ್ ಹುಡುಗಿಯಾಗಿ ಅದು ಕೂಡ ನಾನ್ ಪ್ರೂವ್ ಮಾಡಿ ತೋರಿಸ್ದೆ. ಮತ್ತು ಅದಾದ್ಮೇಲೆ ಮತ್ತೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಮತ್ತೆ ಪ್ರೂವ್ ಮಾಡ್ದೆ. ಮದ್ವೆ ಆದ್ರೂ ಮುಗಿಯಲ್ಲ, ಫಿನಿಶ್ ಮೇರಿ ಕಾಮ್ ಹೀಗೆ ಅನ್ನೋರು. ಮತ್ತೆ ಅದನ್ನು ಪ್ರೂವ್ ಮಾಡ್ದೆ, ಬ್ಯಾಕ್ ಟು ಬ್ಯಾಕ್. ತುಂಬಾ ಧನ್ಯವಾದ. ಮತ್ತೆ ಅದಾದ್ಮೇಲೆ ತಾಯಿ ಆದ್ಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್. ಎಷ್ಟು ಸಲ ವರ್ಲ್ಡ್ ಚಾಂಪಿಯನ್ಶಿಪ್ ಬ್ಯಾಕ್ ಟು ಬ್ಯಾಕ್ ಕನ್ಸಿಸ್ಟೆಂಟ್ ಆಗಿ ನಾನ್ ತಗೊಂಡೆ ಅಲ್ವಾ. ಮತ್ತೆ ತಾಯಿ ಆದ್ಮೇಲೆ ಮತ್ತೆ ವರ್ಲ್ಡ್ ಚಾಂಪಿಯನ್ ಆದೆ. ಮತ್ತೆ ಒಲಿಂಪಿಕ್ನಲ್ಲಿ ಮತ್ತೆ ವೇಟ್ ಇಲ್ಲ. ಮತ್ತೆ ಅದ್ರಲ್ಲಿ ನಾನು 4 ಟೈಮ್ಸ್ ನಾನು ಮೆಡಲ್ ಗೆದ್ದು ಬಂದೆ. ಹೌದು, ಗೋಲ್ಡ್ ಅಂತೂ ಗೆಲ್ಲೋಕಾಗ್ಲಿಲ್ಲ. ಅದು ನನಗ್ ಕೂಡ ಒಳಗಡೆ ನೋವಿದೆ. ದೇಶಕ್ಕೋಸ್ಕರ ಗೋಲ್ಡ್ ನಾನು ಕೊಡಕ್ ಇಷ್ಟಪಟ್ಟಿದ್ದೆ. ಮತ್ ನನ್ ಕ್ಯಾಟಗರಿಯಲ್ಲಿ ಇರ್ಲಿಲ್ಲ, ಹಾಗಾಗಿ ನಾನು ಹೈಯರ್ ಕ್ಯಾಟಗರಿಯಲ್ಲಿ ಆಡಿ ಕನಿಷ್ಠ ಪಕ್ಷ ಮೆಡಲ್ ಆದ್ರೂ ಗೆದ್ದು ಬಂದಿದ್ದೀನಿ. ಜನತೆಯಿಂದ ಪ್ರಶ್ನೆಗಳನ್ನ ತಗೊಳ್ಳೋಣ. ಒಂದ್ ಮ್ಯಾಚ್ ಆಗಿತ್ತು, ಅದ್ರಲ್ಲಿ ನೀವು 4 ಗಂಟೆಯಲ್ಲಿ 2 kg ವೇಟ್ ಇಳಿಸಿದ್ರಿ. ಹಾ. ವಿನೇಶ್ ಪೋಗಾಟ್ ಕೂಡ ಅದನ್ ಮಾಡಕ್ಕಾಗಿರ್ಲಿಲ್ಲ. ನೀವ್ ಅದನ್ನ ಹೇಗ್ ಮಾಡಿದ್ರಿ? ಪೋಲೆಂಡಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ವಿ. ನಾವು ರಾತ್ರಿ ತಲುಪಿದ್ವಿ, ಮಿಡ್ ನೈಟ್. ಮತ್ತೆ 1-2 ಗಂಟೆಯಲ್ಲಿ ಬೆಳಗಾಗುತ್ತೆ. ಅದೇ ಟೈಮ್ನಲ್ಲಿ ತಲುಪಿದ್ವಿ ಮತ್ತು ಬೆಳಗ್ಗೆ ನಮ್ಮ ವೇಟ್, ಅಫಿಷಿಯಲ್ ವೇಟ್ ನೀವು ವೇಯಿಂಗ್ ಕೊಡ್ಬೇಕು. ಮತ್ ಅದು ಕೂಡ ಎಷ್ಟೊತ್ತಿಗೆ? 7:30. ಅದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಮತ್ತೆ ನಾವ್ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಅವರು ನಮಗೋಸ್ಕರ ಕನ್ಸಿಡರ್ ಮಾಡಿದ್ರು. ಏನಂದ್ರೆ, ಈಗ ಜಸ್ಟ್ ಅರೈವ್ ಆಗಿದ್ದಾರೆ ಮಿಡ್ ನೈಟಲ್ಲಿ, 2 ಗಂಟೆ ಅಂತೂ ಕೊಡ್ತಾರೆ. ಹೀಗ್ ಮಾಡಿ ನಮ್ಗೆ 2 ಗಂಟೆ ನಮಗೆ ಚಾನ್ಸ್ ಸಿಕ್ತು. 7:30ಯಿಂದ ಶಿಫ್ಟ್ ಮಾಡಿ 9:30ಗೆ ಮಾಡಿದ್ರು ಅಲ್ವಾ. ಹಾಗಾಗಿ ನಾವು ಆ ಪೀರಿಯಡ್ನಲ್ಲಿ ಏನ್ ಮಾಡ್ಬೇಕು? ನಾನ್ ದೇಶಕ್ಕೋಸ್ಕರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವೇಟ್ ವಿಷಯದಲ್ಲಿ ಏನಾದ್ರೂ ಡಿಸ್ಕ್ವಾಲಿಫೈ ಆಗ್ಬಿಟ್ರೆ ಆಗ ತುಂಬಾ ನಷ್ಟ. ಮತ್ತೆ ನನಗ್ ಬಹಳ ಎಂಬರಾಸಿಂಗ್. ಆಡಕ್ ಹೋಗಿದ್ದಾರೆ ಮತ್ ವೇಟ್ ಕೂಡ ನೋಡ್ಕೊಂಡಿಲ್ಲ. ಏನ್ ಯೋಚನೆ ಮಾಡ್ತಾರೆ ಜನ?
ನೀವ್ ಕೂಡ ಯೋಚನೆ ಮಾಡ್ತೀರಾ, ಅರೇ ಮೇರಿ ಕಾಮ್ ಹೋದ್ರು ಆಡಕ್ಕೆ ವೇಟ್ ಕೂಡ ಕೊಡಕ್ಕಾಗ್ಲಿಲ್ಲ ಅಲ್ವಾ? ಇದೇ ಅಲ್ವಾ ಯೋಚನೆ ಮಾಡೋದು, ನನಗ್ ಗೊತ್ತು. ದೇಶದ ಹೆಸರು, ದೇಶದ ದುಡ್ಡು ನಷ್ಟ ಮಾಡಿದ್ರು ಇದೇ ಅಲ್ವಾ ಯೋಚನೆ ಮಾಡೋದು? ನೋ ಇಲ್ಲ ಮ್ಯಾಮ್, ಹಾಗೆ ಹೇಳಲ್ಲ. ಸುಳ್ಳು. ಸುಳ್ಳಲ್ಲ, ನಾವಂತೂ ಹಾಗನ್ನಲ್ಲ. ನಿಮ್ ಫ್ಯಾನ್ಸು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಸುಳ್ಳು. ಇದೇ ನಮ್ ಮೈಂಡ್ಸೆಟ್. ನಾವ್ ಏನ್ ಫೇಸ್ ಮಾಡಿದ್ವಿ ಮಾಡ್ಲಿಲ್ಲ ನಿಮಗ್ ಗೊತ್ತಿಲ್ಲ, ಸರಿನಾ? ಆದ್ರೆ ನಾನ್ ಹಾಗಲ್ಲ. ಹೇಗೆ ಯಾರ ಹೆಸರು ಹೇಳಿದ್ರಿ? ವಿನೇಶ್. ನನಗೆ ಹೇಳೋಕೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ ಬಾಯಿಂದ. ನಾನ್ ಮಾತ್ರ ಹಾಗಿಲ್ಲ, ಸರಿನಾ? ನಾನ್ ಬೇರೆ ರೀತಿ ಅಥ್ಲೀಟ್. ಹೇಗೆ ಬೇರೆ ಅಥ್ಲೀಟ್ ಥರ ಅಲ್ಲ. ಐ ಆಮ್ ವೆರಿ ಯುನೀಕ್. ನಿರ್ಧಾರ ಮಾಡಿದ್ರೆ ಮುಗೀತು. ನಾನು ಕಮಿಟ್ ಮಾಡಿದ್ರೆ ನನ್ನ ಮಾತನ್ನೇ ನಾನು ಕೇಳಲ್ಲ. ಇದೇ ಈ ಮೇರಿ ಕಾಮ್. ಮತ್ತೆ ನಾನು ಸತತವಾಗಿ ಸ್ಕಿಪ್ಪಿಂಗ್ ರೋಪ್ 2 ಗಂಟೆಲಿ 1 kg ಮಾತ್ರ ಕಮ್ಮಿ ಮಾಡೋಕಾಯ್ತು. ಏನಾಯ್ತು ಯಾಕೆ ಅಂತ ಈಗ ಗೊತ್ತಿಲ್ಲ, ತಿಂಗಳುಗಳಿಂದ ಅದೇ. ಮತ್ ನಮಗೆ ಕಿಟ್ ಕೊಟ್ಟಿದ್ರು ಸರ್, ವಾರ್ಮ್ ಕ್ಲೋತ್ ಕೂಡ ಅಲ್ಲ, ಬೇರೆಯವ್ರಿಗೆ ವಾರ್ಮ್ ಕ್ಲೋತ್, ಜಾಕೆಟ್, ಓವರ್ ಕೋಟ್ ಏನೇನ್ ಕಿಟ್ ಕೊಟ್ಟಿದ್ರು. ವಾ ಅಂದ್ರೆ ಎಕ್ಸ್ಟ್ರಾ. ನಮ್ಗಂತೂ 1 ಕಿಟ್ ಸಿವ್ನರೇಸ್ ವಿಂಚಿಟರ್ ಕೊಟ್ರು. ಅದು ವಿಂಚಿಟರ್ ಮತ್ತೂ ಚಳಿ. ಮತ್ತದ್ರಲ್ಲಿ ಕುಷನ್ ಕೂಡ ಇಲ್ಲ, ಒಳಗಡೆ ವಾರ್ಮ್ ಆಗೋಕೇನೂ ಇಲ್ಲ. ಹೇಳಿ ಅದ್ರಲ್ಲಿ ಏನ್ ಮಾಡ್ಲಿ ನಾನು? ಹೊರಗೋದ್ರೆ ಮತ್ತೆ ಪೂರ್ತಿ ಗಟ್ಟಿ ಆಗ್ತಾ ಇದೆ. ಇಷ್ಟು ಮೈನಸ್ನಲ್ಲಿ ಇಷ್ಟು ಹಾರ್ಡ್ ಕೋರ್ ಐಸ್ ಆಗ್ತಾ ಇದೆ, ಆದ್ರೆ ಏನೂ ಮಾಡಕ್ಕಾಗ್ಲಿಲ್ಲ. ಇಷ್ಟು ಚಿಕ್ಕ ರೂಮ್ ಇದೆ, ಮತ್ ಅದರಲ್ಲಿ ಸ್ಕಿಪ್ಪಿಂಗ್. ಹಾ, ಪಾಪ ಅವ್ರು ಕೂಡ ಪ್ರಯತ್ನ ಮಾಡಿದ್ರು, ಆದ್ರೆ ಕಳ್ಕೊಂಡ್ಬಿಟ್ವಿ ಧೈರ್ಯ. ಅದ್ ತಪ್ಪಾದ್ ಮಾತು. ಕೇವಲ 100 ಗ್ರಾಮ್ ಇನ್ನೂ ಕಡಿಮೆ ಮಾಡ್ಬೇಕಿತ್ತು ಅವರು. ಈ ಕಮೆಂಟ್ ಮಾಡಕ್ ಇಷ್ಟಪಡಲ್ಲ, ಆದ್ರೆ ಲಾಸ್ ನಮ್ದು ತಾನೆ. ಮೆಡಲ್ ಬಂತು ಆಲ್ರೆಡಿ. ಹೇಳಿ, ಸಿಲ್ವರ್ ಅದು ಕೂಡ. ನಮ್ ಕೈಯಿಂದ ತಪ್ಪ್ ಹೋದ್ರೆ ಮತ್ತೆ ಯಾರಿಗ್ ಇಷ್ಟ ಆಗುತ್ತೆ? ನಾನಂತೂ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಮಾಡಲ್ಲ ಅಂದ್ರೆ ಪೂರ್ತಿ ಬಿಟ್ಬಿಡ್ತೀನಿ. ನೀವ್ ಹೇಳ್ತಾ ಇದ್ದೀರಾ, ಒಂದ್ ವೇಳೆ ಡಿಟರ್ಮಿನೇಷನ್ ಇದ್ರೆ ಮಾಡ್ಬೇಕು ಅಂತಿದ್ರೆ ಮಾಡ್ಬೋದು, ಎಂತದೇ ಸಿಚುವೇಶನ್ ಇರ್ಲಿ. ಮತ್ತೆ ಕಂಟ್ರಿಗೋಸ್ಕರ ಮೆಡಲ್ ಗೆಲ್ಬೇಕು, ಅದು ಬಹಳ ಮುಖ್ಯ, ಬೇರೆ ಎಲ್ಲ ವಿಚಾರಗಳಲ್ಲ. ಎಕ್ಸಾಕ್ಟ್ಲಿ. ನಾನ್ ಕೇಳಿರೋ ಪ್ರಕಾರ ನೀವ್ ಈಗಿನ ಟೈಮಲ್ಲೂ ಕೂಡ ಟ್ರೈನಿಂಗ್ ಮಾಡ್ತೀರಾ? ಅಂದ್ರೆ ನೀವು ದಿನ ಎಷ್ಟು ಗಂಟೆ ಟ್ರೈನಿಂಗ್ ಮಾಡ್ತೀರಾ? ದಿನ ಅಂತೂ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ನೀವು ನೋಡ್ತಿದ್ದೀರಾ ನೀವೆಲ್ಲ. ಸ್ವಲ್ಪ ಐ ಪುಟ್ ಆನ್ ವೇಟ್. ನಾನು ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ, ಆದ್ರೆ ನನಗೆ ಇದು ಇಳಿಸೋದು ಸುಲಭ ಮತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದ್ ದಿನದಲ್ಲಿ, ಈಗ ಬೆಳಗ್ಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ, ಟ್ರೈನಿಂಗ್ ಮಾಡ್ತೀನಿ, ಇಲ್ಲಿಂದ ಹೇಗ್ ಟ್ರಾನ್ಸ್ಫಾರ್ಮ್ ಆಗ್ತೀನಿ ಅಂತ. ಮ್ಯಾಮ್, ನಿಮ್ಮಿಂದ ಇನ್ಸ್ಪೈರ್ ಆಗಿ ನಾವು ಟ್ರೈನಿಂಗ್ ಮಾಡ್ತೀವಿ. ವೆರಿ ನೈಸ್. ಮತ್ತೆ ನೀವು ನಮ್ಗೆ 1-2-3 ಮ್ಯಾಜಿಕಲ್ ಪಂಚ್ ಕಲ್ಸ್ಕೊಡ್ತೀರಾ? ಪ್ಲೀಸ್ ಮ್ಯಾಮ್. ಅಲ್ಲ. ಮ್ಯಾಮ್, ನಾನು ಖಂಡಿತ. ಗ್ಲೌಸ್ ಕೂಡ ಜೊತೆಗೆ ತಂದಿದ್ದೀನಿ. ಮತ್ತೆ ಅವರು ಗ್ಲೌಸ್ ತಗೊಂಡೇ ಬಂದಿದ್ದಾರೆ. ಎಸ್ ಸರ್. ಓಹೋ, ಬನ್ನಿ. ಸರ್ ಅಲ್ಲ, ಹೌದು. ಹಾ, ಇಲ್ಲಿ ತನಕ ನೀವ್ ನೋಡಿಲ್ಲ ಮೇರಿ ಕಾಮ್ನ ರಿಯಲ್ ಅಲ್ವಾ? You play boxing how long? How long you have been? 4 years. You play national also? Okay. Very nice. Okay. Great. 1, 2. Okay. 1, 2. Now we'll do shadow boxing. Whatever you want to do.
ಮಾಡೋಣ, ಟಚಿಂಗ್ ಮಾಡೋಣ, ಟಚಿಂಗ್ ಮಾಡೋಣ. ಇಬ್ಬಿಬ್ಬರ ಜೊತೆ ಆಡಲ್ಲ, ಅಂದ್ರೆ ಒಬ್ಬ ಒಪೋನೆಂಟ್ ಇದ್ರೆ ಕೇವಲ ಒಬ್ಬರ ಜೊತೆನೇ ಆಡ್ಬೋದು. ಮತ್ತೆ ಬನ್ನಿ. Okay. ಹೇಗೆ ಹೀಗ್ ಹೊಡಿಲ್ಲ ಹಾಗಿದ್ರೆ? ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ. ಸಾಕು. ಈಗ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ಮೇರಿ ಕೋಮ್ ಮೇಲೆ ಆರೋಪಗಳು ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಮತ್ತೆ ನಾನ್ ಕೇಳ್ಪಟ್ಟೆ ನಿಮಗೆ ಗೋಲ್ಗಪ್ಪೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂತೆ. ಕಂಡು ಹಿಡಿದ್ರಲ್ಲ ಸರ್. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ವರ್ಲ್ಡ್ ಚಾಂಪಿಯನ್ ಮೇರಿ ಕೋಮ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕೋಮ್ ಮೇಲೆ ಇರುವ ಆರೋಪ. ಇವರು ತುಂಬಾ ಹಠಮಾರಿಯಾಗಿದ್ದಾರೆ. ಮೇರಿ, ಯಾವಾಗ ನಿಮ್ಮ ಮದುವೆ ಆಯ್ತೋ ಜನ ನಿಮ್ಗೆ ಬುದ್ಧಿವಾದ ಹೇಳಿದ್ರು ಏನಂದ್ರೆ ಈಗ ಬಾಕ್ಸಿಂಗ್ ಬಿಟ್ಬಿಡ್ಬೇಕು, ಮನೆ ಸಂಸಾರ ನೋಡ್ಕೋಬೇಕು ಅಂತ. ಆದ್ರೆ ನೀವು 2 ದಿನ ಆದ್ಮೇಲೆ ಟ್ರೈನಿಂಗ್ ಹೋಗ್ಬಿಟ್ರಿ ಎಲ್ಲವನ್ನ ಬಿಟ್ಟು. ಆಕ್ಚುಲಿ ಯಾವಾಗ ನಾನು ಮದುವೆ ಮಾಡ್ಕೊಂಡೆ ಬಾಕ್ಸಿಂಗ್ ಬಿಡೋಕ್ ಮಾಡ್ಕೊಳ್ಳಿಲ್ಲ. ನನ್ನ ಫಸ್ಟ್ ಪ್ರಯಾರಿಟಿ ಅಂತೂ ಮದುವೆ ಆಗಿರಲಿಲ್ಲ. ಬಾಕ್ಸಿಂಗನ್ನೇ ಕರಿಯರ್ ಮಾಡ್ಕೋಬೇಕು. ಆದ್ರೆ ನೋಡಿ, ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಯಾವಾಗ ನೀವು ಪ್ರೆಗ್ನೆಂಟ್ ಆಗಿದ್ರಿ, ಹಾ ಹೊಟ್ಟೆನಲ್ಲಿ ಟ್ವಿನ್ಸ್ ಇದ್ರು, ಹಾ ಡಾಕ್ಟರ್ಸ್ ನಿಮ್ಗೆ ಹೇಳಿದ್ರು ಮಕ್ಕಳ ಜೀವಕ್ಕೆ ಅಪಾಯ ಆಗ್ಬೋದು ಅಂತ. ಆದ್ರೆ ನೀವ್ ಹೇಳಿದ್ರಿ ಇಲ್ಲ, ನಾನು ಬಾಕ್ಸಿಂಗ್ ಮಾಡ್ಲೇಬೇಕು ಅಂತ ಡೆಲಿವರಿ ಆದ್ಮೇಲೆ. ಹೌದು. ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು ಏನಂದ್ರೆ ಅಟ್ಲೀಸ್ಟ್ 3 ಇಯರ್ಸ್ ಬಾಕ್ಸಿಂಗ್ನಿಂದ ದೂರ ಇರೋದು ಅವಶ್ಯಕತೆ ಇದೆ. ನೀವು ಹೆಲ್ದಿ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ ನೀವು ಇದಕ್ಕಿಂತ ಮುಂಚೆ ಏನಾದ್ರೂ ಹೋದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಏನಾದ್ರೂ ಆದ್ರೆ ಅದು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರತ್ತೆ. ಮತ್ತೆ ಸರಿ, ನಾನು ಪರವಾಗಿಲ್ಲ, ನಾನು ಡೆಲಿವರಿ ಮಾಡ್ದೆ, ಮಗು ಇಲ್ಲೇ ಉಳಿತು, ನಾನ್ ಟ್ರೈನಿಂಗ್ ಮಾಡ್ಬೇಕು. ಇದು ಹೀಗೆ. ಮತ್ತೆ ಸರ್, ಟ್ರೈನಿಂಗ್ ಕೂಡ ಬಹಳ ವಿಗ್ರಸ್ ಆಗಿ ಆ ಸಮಯದಲ್ಲಿ ಮಾಡಿದ್ರಿ. ಇಷ್ಟು ಹಂಗರ್ ಇದೆ. ಮತ್ತೆ ನನ್ ಇಶ್ಯೂ ಕಾರಣದಿಂದ ಹೊಟ್ಟೆಗೆ ಚಾಕು ಬಿತ್ತು, ಕಲೆಗಳಾಯ್ತು, ಮತ್ತೆ ಬೇಗ ಮಾಡೋಕ್ಕಾಗ್ತಿರ್ಲಿಲ್ಲ. ಒಳಗಡೆ ಮಾತ್ರ ಕಿಚ್ಚು ತುಂಬಾ ಇದೆ. ಆದ್ರೆ ಬಾಡಿಯಲ್ಲಿ ಪೂರ್ತಿ ಹೀಲ್ ಆಗ್ತಾ ಇರ್ಲಿಲ್ಲ ಅದು. ಮತ್ತೆ ನಾನು ಮಾಡೋಕ್ಕಾಗ್ಲಿಲ್ಲ. ಏನ್ ನನ್ ಕೆಪಾಸಿಟಿ ಇದೆ ಇಷ್ಟು ಸ್ಲೋಲಿ ಪುಷ್ ಮಾಡ್ದೆ. ಸ್ಲೋಲಿ 3 ಮಂತ್ಸ್ನಲ್ಲಿ ನಾನ್ ಫಿಟ್ ಆಗ್ಬಿಟ್ಟೆ. ಮತ್ ಹೇಗಂದ್ರೆ ಒಳಗಡೆ ನಾವು ಖುದ್ದು ಹೇಗಿದೀವಿ ಅದೇ ನಮ್ಮ ಇಂಟ್ರೆಸ್ಟ್, ಮನ್ಸ್ ಮಾಡೋದು, ಮನ್ಸಿಟ್ಟು ಏನಾದ್ರೂ ಮಾಡಿದ್ರೆ ನನಗನ್ಸತ್ತೆ ನೀವು 3 ತಿಂಗಳಲ್ಲಿ ಫಿಟ್ ಆದ್ರಿ, ಮತ್ತೆ ಆಮೇಲೆ ನೀವು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಡೋದಿಕ್ಕೂ ಕೂಡ ಹೋಗ್ಬಿಟ್ರಿ. ಹೋದೆ ಮತ್ತು ವರ್ಲ್ಡ್ ಚಾಂಪಿಯನ್ ಕೂಡ ಆದೆ. ಇದು ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಏನಂದ್ರೆ ಪ್ರೆಗ್ನೆನ್ಸಿ ನಂತರ ಡೆಲಿವರಿ ಆದ್ಮೇಲೆ ಯಾವ್ದಾದ್ರೂ ಹುಡುಗಿ ರಿಂಗಿಗೆ ಹೋಗಿ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗ್ತಾಳೆ ಅಂತ. ಹೌದು. ಯಾವಾಗ ನೀವು ಫೈಟಿಗೋಸ್ಕರ ಹೊರಟಿದ್ರಿ ಆಗ ನಿಮ್ಮ ಮನಸ್ಸಲ್ಲಿ ಏನ್ ಪ್ರಶ್ನೆ ಬರ್ತಿತ್ತು? ಎಲ್ಲಿ ತನಕ ನನ್ನ ಒಳಗಡೆ ಹಂಗರ್ ಇರುತ್ತೋ, ಯಾವಾಗ ನನ್ನಲ್ಲಿ ಹಸಿವಿರುತ್ತೋ ಅಲ್ಲಿವರೆಗೂ ನಾನು ಫೈಟ್ ಮಾಡ್ತೀನಿ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಲಿಂಪಿಕ್ನಲ್ಲಿ ಇನ್ಕ್ಲೂಡ್ ಆಗ್ತೀನಿ ಅಂತ, ಏಷ್ಯನ್ ಗೇಮ್ಸ್ ಇನ್ಕ್ಲೂಡ್ ಆಗ್ತೀನಿ ಅಂತ. ಇಷ್ಟಪಟ್ಟಿದ್ದೆ, ಆದ್ರೆ ಬಹಳ ಟೈಮ್ ಹಿಡಿತು. ನನ್ ವೇಟ್ ಕ್ಯಾಟಗರಿ ಒಲಿಂಪಿಕ್ನಲ್ಲಿ ಇನ್ಕ್ಲೂಡ್ ಆಯ್ತು. ನಾನು 2-3
2-3-4 ಬಾರಿ ಒಲಿಂಪಿಕಲ್ಲಿ ಈಸಿಲಿ ಮೆಡಲ್ ಬಂತು ನಮ್ಮ ದೇಶಕ್ಕೋಸ್ಕರ. ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್, ಈ 3 ಗೇಮ್ಸ್ನಲ್ಲಾಗ್ಲಿಲ್ಲ, ನಮ್ಗೇನೂ ವ್ಯಾಲ್ಯೂ ಸಿಗ್ಲಿಲ್ಲ, ಮತ್ತೆ ಅಕ್ನಾಲೇಜ್ ಕೂಡ ಅಷ್ಟು ಸಿಗ್ಲಿಲ್ಲ. ಮತ್ ಸೆಂಟ್ರಲ್ ಗವರ್ಮೆಂಟ್ನವರು ಅರ್ಜುನ ಅವಾರ್ಡ್ ಆನರ್ ಮಾಡಿದ್ರು. ಆದ್ರೆ ನಾನ್ ನಿಮ್ಮನ್ನ ಕೇಳಿದ್ದೇನು ಅಂತಂದ್ರೆ, ಡೆಲಿವರಿ ಆದ ನಂತರ, ಚಿಕ್ಕ ಮಗು ಆದ ನಂತರ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ರಿಂಗಿಗ್ ಹೋಗಿ ಚಾಂಪಿಯನ್ಶಿಪ್ಪಿಗೆ ಆಡ್ಬೇಕು ಅಂತ. ಆದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ನಲ್ಲಿ ಏನ್ ಓಡ್ತಾ ಇತ್ತು ಈ ಫೈಟ್ಗೋಸ್ಕರ ಹೋಗ್ವಾಗ? ಆಗ ಮನ್ಸಲ್ಲಿ ಏನ್ ವಿಚಾರ ಬರ್ತಿತ್ತು? ನನಗ್ ಬರೀ ಇದು ಡೆಲಿವರಿ ಮಾಡ್ದೆ ಅಂದ್ರೆ ಜಲ್ದಿ ವಾಪಸ್ ಬರ್ಬೇಕು, ಕೇವಲ ಇದು ಮನ್ಸಲ್ ಬಂತು. ಯಾವಾಗ ಡೆಲಿವರಿ ಮುಗಿಸಿ ಮತ್ತೆ ಯಾವಾಗ ರಿಂಗ್ಗೆ ಕಮ್ಬ್ಯಾಕ್ ಮಾಡ್ಬೇಕು ಅಂತ. ಮತ್ತೆ ಒಂದ್ ವಿಷಯ, ಯಾವಾಗ ನಾನು ನನ್ ಹೋಟೆಲ್ ಟ್ವಿನ್ಸ್ ಇದ್ದಾಗ ನಾನು 3 ಮಂತ್ಸ್ನಲ್ಲಿ ಟ್ರೈನಿಂಗ್ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕು. ಯಾಕಂದ್ರೆ ನನ್ನ ಲೈಫ್ನಲ್ಲಿ ಹೋಲ್ ಲೈಫ್ನಲ್ಲಿ ಒಂದೇ ಕಡೆಯಲ್ಲಿ ಇದ್ದು ಮತ್ತೆ ನನಗೆ ಮನೇಲಿದ್ದು ತುಂಬಾ ವಿಚಿತ್ರ ಅನಿಸ್ತಿತ್ತು. ಯಾವತ್ತು ಆ ಆಟದ ಫೈನಲ್ ಇತ್ತೋ, ಚಾಂಪಿಯನ್ಶಿಪ್ ಇಂದು, ಆ ಸಮಯದಲ್ಲಿ ಭಯ ಆಗ್ತಾ ಇತ್ತಾ? ಇಂಥ ಪರಿಸ್ಥಿತಿಯಿಂದ ಬಂದಿದ್ದೀನಿ, ಬಹುಶಃ ಗೆಲ್ಲಕ್ಕಾಗಲ್ಲ ಅಂತ. ಹೌದು, ಭಯ ಆಯ್ತು. ಏನಂದ್ರೆ ನಾನು 100% ಟ್ರೈನಿಂಗ್ ಮಾಡಬೇಕು ಅಂತಿದ್ನೋ ಅದು ಮಾಡೋಕ್ಕಾಗ್ಲಿಲ್ಲ. ಆವಾಗವಾಗ ಆ ಸ್ಕಾರ್ನಲ್ಲಿ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು, ಆವಾಗವಾಗ ಎಳಿತಾ ಇತ್ತು, ಆವಾಗವಾಗ ಐ ಫೀಲ್ ಪೇನ್ ಆಗ್ತಾ ಇತ್ತು. ಅದು ನಾನು ಮ್ಯಾಕ್ಸಿಮಮ್ ಟ್ರೈನಿಂಗ್ ಏನ್ ಮಾಡಬೇಕು ಅಂತಿದ್ದೆ ಅದು ಮಾಡೋಕ್ಕಾಗ್ಲಿಲ್ಲ. ಅದಕ್ಕಾಗಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೆ ನನ್ನ ಕಡೆಯಿಂದ ಬೆಸ್ಟ್ ಆಡ್ದೆ ಆ್ಯಂಡ್ ಲಾಸ್ಟ್ ಅದೇ ರಿಸಲ್ಟ್. ಪ್ರೌಡ್ ಆಫ್ ಯು, ರಿಯಲಿ ರೆಸ್ಪೆಕ್ಟ್ ಯು. ಜನರಲಿ ಯಂಗ್ ಗರ್ಲ್ಸ್ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಈ ಎಲ್ಲ ಸಬ್ಜೆಕ್ಟ್ಗೆ ರಿಲೇಟ್ ಆಗಿ? ಮದ್ವೆ ಆದ್ಮೇಲೆ ಹಸ್ಬೆಂಡ್, ಇನ್ಲಾಸ್ ಮತ್ತೆ ಹೌಸ್ ಹೋಲ್ಡ್ ವರ್ಕ್ ಇರತ್ತೆ. ಸೊ ನೀವು ಮದ್ವೆ ಆದ್ಮೇಲೆ ನಿಮ್ ಹಸ್ಬೆಂಡ್ಗೆ, ಇನ್ಲಾಸ್ಗೆ ಹೇಗ್ ಕನ್ವಿನ್ಸ್ ಮಾಡಿದ್ರಿ ನೀವು ಬಾಕ್ಸಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ? ಅಂದ್ರೆ ಹುಡುಗಿಯರ ಫ್ಯಾಮಿಲೀಸ್ಗಳಲ್ಲಿ ಇವರೆಲ್ಲರ ಮುಂದೆ ಈ ಚಾಲೆಂಜ್ ಎದುರಾಗುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಬೇರೆ ಬೇರೆ ಚಾಲೆಂಜ್ ಇರುತ್ತೆ. ಬಹುಶಃ ಇವರೆಲ್ಲ ನಿಮಗೆ ಸಪೋರ್ಟ್ ಕೂಡ ಮಾಡ್ಬೋದು ಈಸಿಲಿ ಅಲ್ವಾ? ಕೆಲವರು ಅತ್ತೆ ಮಾವ ಏನಂದ್ರೆ ನಿಮಗೆ ಪರ್ಮಿಷನ್ ಕೊಡಲ್ಲ, ಮತ್ತೆ ನಿಮ್ಮನ್ನ ದ್ವೇಷಿಸಕ್ ಶುರು ಮಾಡ್ತಾರೆ ಅವ್ರ ವಿರುದ್ಧ ನೀವೇನಾದ್ರೂ ಮಾಡಿದ್ರೆ. ಅದು ಈ ಸಿಚುವೇಶನಲ್ಲಿ ನಾನೇನ್ ದೇವ್ರಲ್ಲ, ಮತ್ತೆ ಇದಕ್ ನಾನೇನ್ ಹೇಳೋಕ್ಕಾಗತ್ತೆ? ನಿಮಗ್ ಏನೇನ್ ನಿಮ್ಮವರಿಂದ ಸಪೋರ್ಟ್ ಸಿಕ್ಕಿದೆ, ಐ ವಿಲ್ ಪ್ರೇ ಟು ಗಾಡ್ ಟು ಗಿವ್ ಅ ಗುಡ್ ಪೇರೆಂಟ್ಸ್, ಗುಡ್ ಇನ್ ಲಾಸ್ ಅಂಡ್ ಆಲ್. ಪ್ಲಸ್ ನಿಮಗೆ ಮುಂದೇನು ಕೂಡ ಏನ್ ಮಾಡ್ಬೇಕು ಅಂತಿದ್ದೀರೋ ಮತ್ತೆ ಅದನ್ನ ಅಚೀವ್ ಮಾಡಿ ಯೂನಿಟಿ ಮತ್ತೆ ಪ್ರೀತಿಯಿಂದ ಇರಿ ಅಷ್ಟೇ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಮ್ಯಾಮ್, ಇಂಡಿಯಾದಲ್ಲಿ ಜನರಲಿ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ಇದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಹುಡ್ಗಿ ತನ್ನ ಮಕ್ಳನ್ನೇ ನೋಡ್ಕೋಬೇಕು, ಅವರ ಟೇಕ್ ಕೇರ್ ಮಾಡ್ಬೇಕು ಅಂತ. ಹುಡ್ಗಿರು ಒತ್ತಡಕ್ಕೆ ಸಿಲ್ಕಿ ತಮ್ಮ ಕರಿಯರ್ ಕೂಡ ಗಿವ್ ಅಪ್ ಮಾಡ್ಬಿಡ್ತಾರೆ. ನಾವ್ ನಿಮ್ಮಿಂದ ತಿಳ್ಕೋಬೇಕು ಅಂತಿದೀವಿ ಮ್ಯಾಮ್. ಹೌ ಡು ವಿ ಟೇಕ್ ಇಟ್ ಅಂಡ್ ಹೌ ಡಿಡ್ ಯು ಟೇಕ್ ಇಟ್? ಒನ್ಸ್ ವಿ ಗಿವ್ ಅ ಬರ್ತ್, ತುಂಬಾ ಈ ಸಿಚುವೇಶನ್ ಡೀಲ್ ಮಾಡೋದು ಮತ್ತೆ ಇದರಿಂದ ಹೇಗೆ ಹೊರಗ್ ಬರೋದು ತುಂಬಾ ಕಷ್ಟ ಇದೆ. ಮತ್ತೆ ನಮ್ಮನ್ನ ನಾವು ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡು ನಾವು ಹೇಗೆ ಮುಂದೆ ಹೋಗೋದು ಅನ್ನೋದು ಕೂಡ ಈಸಿ ಟಾಸ್ಕ್ ಏನಲ್ಲ. ನಾವು ಕೂಡ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ಬೇಕು, ಡಬಲ್ ಟ್ರಿಪಲ್ ಆಗ್ಬೇಕು. ಮೊದಲನೇದಾಗಿ ವಿಲ್ ಪವರ್ ಇರ್ಬೇಕಲ್ವಾ? ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂತ ಹೇಳ್ದೆ ಅಲ್ವಾ? ಈ ಸಿಚುವೇಶನಲ್ಲಿ ಡಬಲ್ ಆಗಿರ್ಬೇಕು, ಟ್ರಿಪಲ್ ಆಗಿರ್ಬೇಕು. ಮತ್ತೊಂದು ಪ್ರಶ್ನೆ. ಅಂದ್ರೆ ಪ್ರತಿ ಹುಡುಗಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಕಾರಣದಿಂದ 5-6 ದಿನ ತುಂಬಾ ಡೌನ್ ಫೀಲ್ ಆಗತ್ತೆ. ಬ್ಯಾಕ್ ಪೇನ್, ತುಂಬಾ ಮೂಡ್ ಸ್ವಿಂಗ್ಸ್ ಮತ್ತೆ ಈ ಸ್ಟಫ್ ಎಲ್ಲ. ನೀವು ಕೂಡ ಇದನ್ನೆಲ್ಲ ಫೇಸ್ ಮಾಡಿದ್ರಾ? ಮ್ಯಾಚ್ ಇದ್ದಾಗ ಮತ್ತೆ ನೀವು ಡ್ಯೂರೇಷನ್ ಅಲ್ಲಿ ಇದ್ದಾಗ ನೀವ್ ಅದನ್ನೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ತಿದ್ರಿ? ಗುಡ್ ಕ್ವೆಶ್ಚನ್. ಎಕ್ಸಾಕ್ಟ್ಲಿ. ಬೀಯಿಂಗ್ ಅ ಗರ್ಲ್, ಬೀಯಿಂಗ್ ಅ ವುಮನ್, ದಿಸ್ ಇಸ್ ನೇಚರ್. ಇದೆಲ್ಲ ನ್ಯಾಚುರಲ್ಲು. ನಮಗೆ ಪೀರಿಯಡ್ ಬರೋದು ಅದೆಲ್ಲ ಇದೇ ನಮ್ಮ ನಿಜವಾದ ಗುರುತು. ವಿ ಆರ್ ವಿಮೆನ್ ಅಲ್ವಾ?
ಮತ್ತೆ ಪೀರಿಯಡ್ಸ್ ಆಗಲ್ಲ ಅಂದ್ರೆ ಅವಳು ಹುಡುಗಿ ಆಗೋದಿಲ್ಲ ಅಲ್ವಾ? ಮತ್ತೆ ಏನ್ ಲಾಭ ಅಲ್ವಾ? ಇದು ಸತ್ಯ ಅಲ್ವಾ? ಹೇಳಿ. ಎಸ್ ಮ್ಯಾಮ್. ಮತ್ತೆ ಈ ಬಾಡಿ ಅಂತೂ ಟ್ರಾನ್ಸ್ಫಾರ್ಮ್ ಆಗತ್ತೆ. ಹುಡುಗರಿಗೂ ಕೂಡ ಬ್ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ? ಏನಾಯ್ತು? ಜಿಮ್ ಮಾಡಿ ಬಾಡಿ ಮಾಡ್ತಾ ಇದ್ದೀರಲ್ವಾ? ಕಡಿಮೆ ಏನಲ್ಲ ಅವರು. ಅವ್ರು ಕೂಡ ಹುಡುಗಿ ತರ ಕಾಣಿಸ್ತಾರೆ, ಅದು ಗಂಡ್ಸ್ರಾಗಿದ್ರು. ಮತ್ತೆ ಈ ಸಿಚುವೇಶನ್ಗೆ ನಾನು ತುಂಬಾ ಸಲ ಒಳಗಾಗಿದ್ದೀನಿ. ನಾನ್ ಎಷ್ಟು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಆಡಿದ್ದೀನಿ. ಇದು ನನ್ನ ಎವ್ರಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನನಗೆ ಪೀರಿಯಡ್ಸ್ ಆಗೋದು. ಮತ್ತೆ ನನಗೆ ನನ್ನ ದೊಡ್ಡ ಸ್ಟ್ರಾಂಗ್ ಪಾಯಿಂಟ್ ಏನಂದ್ರೆ, ನನಗೆ ಪೀರಿಯಡ್ಸ್ ಟೈಮ್ನಲ್ಲಿ ನಂಗೆ ತುಂಬ ಎನರ್ಜಿ ಇತ್ತು, ಬೇರೆನೇ ಎನರ್ಜಿ. ಎಲ್ಲ ಹುಡುಗಿರ್ಗೂ ಹೀಗಿರಲ್ಲ ನನಗಾಗ ಅನ್ನಿಸ್ತೋ. ಒಬ್ವಿಯಸ್ಲಿ ನಮ್ಗೆ ಡಿಸ್ಕಂಫರ್ಟ್ ಅಂತೂ ಆಗುತ್ತೆ. ಏನಾಗುತ್ತೆ, ಈ ಸಿಚುವೇಶನ್ನಲ್ಲಿ ತುಂಬ ಕಷ್ಟ ಇರತ್ತೆ. ನನಗೆ ಅರ್ಥ ಆಗತ್ತೆ. ತುಂಬ ಹುಡುಗಿರನ್ನ ನಾನು ನೋಡಿದ್ದೀನಿ. ಪೀರಿಯಡ್ಸ್ ಟೈಮಲ್ಲಿ ಟ್ರೈನಿಂಗ್ ಬಿಟ್ಬಿಡ್ತಾರೆ. 2-3 ದಿನ ಅವ್ರು ಬರೋದೇ ಇಲ್ಲ. ಹಾಗಾಗಿ ಇದ್ರಲ್ಲಿ ನನ್ನ ಬಾಡಿಯಲ್ಲಿ ಏನಾಗ್ತಾ ಇದೆ, ಹಾರ್ಮೋನ್ ಏನಾಗ್ತಾ ಇದೆ, ನಿಮ್ ಬಾಡಿಯಲ್ಲಿ ಹೇಗ್ ಹಾರ್ಮೋನ್ ಇರುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ ಅಲ್ವಾ? ಏನಂದ್ರೆ ನಿಮಗೂ ಕೂಡ ಪೇನ್ ಇರುತ್ತೆ, ಅನ್ಬೇರಬಲ್ ಪೇನ್ ಇರುತ್ತೆ ಬಹುಶಃ. ಸರಿನಾ? ಅದಕ್ಕೆ ಯು ಹ್ಯಾವ್ ಟು ನೋ ಯುವರ್ ಬಾಡಿ. ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಡೂ ಎನಿಥಿಂಗ್, ದಟ್ಸ್ ಅಪ್ ಟು ಯು. And if I willing to do, it's my body, no? It's my willing to do something, you know? Even I didn't never miss. Even during my period, if there's a big competition, a tournament going on, if I skip, then loss. ಇಷ್ಟ್ ವರ್ಷದಿಂದ ಇಷ್ಟ್ ಕಷ್ಟಪಟ್ಟು ನಾನ್ ಬಂದಿದ್ದು ಮುಗ್ದೋಗುತ್ತಲ್ವಾ? ಮತ್ ನೀನೇನ್ ಮಾಡ್ತೀಯಾ? ಆದ್ರೆ ಈ ಟೈಮ್ನಲ್ಲಿ ಕೂಡ ನೀವು ಏನಾದ್ರೂ ಕಲಿಬೇಕಾಗತ್ತೆ ಹೊಸ್ದಾಗಿ. ಇಸ್ ಇಟ್ ಕರೆಕ್ಟ್? ನೀವ್ ಹೇಳ್ತಾ ಇದ್ದೀರಾ, ನಾವು ಎಂಥದೇ ಪರಿಸ್ಥಿತಿ ಬಂದ್ರೂ ಹೆದರ್ಕೊಳ್ಬಾರ್ದು. ಹಾ. ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಹೌದು. ಒಂದು ಆ ರೀತಿ ಇನ್ಸಿಡೆಂಟ್ ನಾನು ನೋಡಿದ್ದೀನಿ. ಯಾವಾಗ ನಿಮ್ಮ ಬೌಟ್ ಇತ್ತು, ಬಹುಶಃ 2022ರ ವಿಚಾರ ಇದು. ಆ ಫೋಟೋಗಳನ್ನ ನಾನು ನೋಡಿದ್ದೀನಿ. ರಿಂಗಿಂದ ನಿಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಗಡೆ ತರಬೇಕಾಯ್ತು. ಅಷ್ಟೊಂದು ಏಟ್ ಬಿದ್ದಿತ್ತು. ಹೌದು. ಅದು ನನ್ನ ಕಾಮನ್ವೆಲ್ತ್ ಗೇಮ್ಸ್ನ ಟ್ರಯಲ್ ಸೆಲೆಕ್ಷನ್ ಆಗ್ತಾ ಇತ್ತು IG ಸ್ಟೇಡಿಯಂನಲ್ಲಿ. ತುಂಬಾ ಮೇಜರ್ ನನ್ ಇಂಜರಿ, ಅದು ಮೈನರ್ ಆಗಿರ್ಲಿಲ್ಲ, ವೆರಿ ಮೇಜರ್. ನನ್ನ ACL, MCL, ಮೆನಿಸ್ಕಸ್ 3. ಮತ್ತಿದ್ರಲ್ಲಿ ಯಾರಾದ್ರೂ ಬರೀ ACL ಆದ್ರೆ 3 ಮಂತ್ಸ್ನಲ್ಲಿ ಕಮ್ಬ್ಯಾಕ್ ಆಗತ್ತೆ. ನನಗಂತೂ 1.5 years ಆಯ್ತು. ಮತ್ತದ್ರಲ್ಲಿ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ನಾನು ಶುರು ಮಾಡಿದೆ. ಹೇಗೆ ನಾನು ಒಮ್ಮೊಮ್ಮೆ ಧೈರ್ಯ ಇರ್ತಾ ಇರಲಿಲ್ಲ. ಸೋತ್ ಹೋಗಿದ್ದೀನಿ, ನಾನು ಮಾಡೋಕ್ಕಾಗಲ್ಲ ಅಂತ. ಎಷ್ಟು ಪೇನ್ಫುಲ್ ಆಗಿತ್ತು ಅಂದರೆ ಅನ್ಬೇರಬಲ್ ಇರೋದು. ಯಾವಾಗ ಆಪರೇಷನ್ ಟೈಮ್ನಲ್ಲಿ ನನಗೆ, ಪ್ಲೀಸ್ ಡಾಕ್ಟರ್ ಗಿವ್ ಮೀ ಮೋರ್ ಇಂಜೆಕ್ಷನ್, ಸರಿನಾ, ಗಿವ್ ಮೀ ಮೋರ್ ಪೇನ್ ಕಿಲ್ಲರ್. ಆ ಕಡೆ ಈ ಕಡೆ ಎಷ್ಟು ಟ್ಯಾಬ್ಲೆಟ್ ತಿನ್ಸಿದ್ರು, ಮತ್ತೆ ಡ್ರಿಪ್ ಹಾಕಿದ್ರು, ಎಷ್ಟು ಹಾಕಿದ್ರು. ಮತ್ತೆ ಒಂದು ಬಟನ್ ಇದೆ, ಇದೆರಡು ಪೇನ್ ಕಿಲ್ಲರ್ ಆ ಕಡೆ ಈ ಕಡೆ ಹಾಕಿದ್ದಾರೆ. ಮತ್ತೆ ಒಂದ್ ನನ್ನ ಕೈಯಲ್ಲಿ ಕೊಟ್ಟಿದ್ರು. ಇಫ್ ಯು ಆರ್ ನಾಟ್ ಬೇರೆಬಲ್, ಐ ಮೀನ್ ಇಫ್ ಸೋ ಮಚ್ ಪೇನ್ ದಟ್ ಈಸ್ ಟೂ ಮಚ್ ಅನ್ಬೇರೆಬಲ್, ಯು ಕ್ಯಾನ್ ಪ್ರೆಸ್ ದ ಬಟನ್. ನಾನಂತೂ ಹೀಗೆ ಒತ್ತಿ ಹೀಗೆ ಏನ್ ಮಾಡ್ಲಿ, ಖುದ್ದು ನನಗೆ ನಾನೇ ಸ್ಟ್ರಾಂಗ್ ಆದೆ. ಆದ್ರೂ ಕೂಡ ನಾನು ಅಷ್ಟು ಸ್ಟ್ರಾಂಗ್ ಆಗೋಕ್ಕಾಗ್ಲಿಲ್ಲ. ಆದ್ರೆ ದೇವ್ರಿದಾನೆ ಅಷ್ಟೇ. ದೇವ್ರ ಹತ್ರ ಬೇಡ್ಕೋತೀನಿ ಆದಷ್ಟು ಬೇಗ ಈ ಪೇನ್ ಸರಿ ಮಾಡು ಅಂತ. ಮತ್ತೆ ಇದ್ರಲ್ಲಿ ನಾನು ಕಂಬ್ಯಾಕ್ ಮಾಡೋದು, ಮೊದ್ಲು ಪೂರ್ತಿ ಇದು ಕಟ್ ಹಾಕಿದ್ರು, ಇದು ಕವರ್ ಆಗಿತ್ತು, ಇದು ಪೂರ್ತಿ ಈಗೂ ಶಬ್ದ ಕೇಳ್ತಿದೆ, ಇಟ್ಸ್ ಸೌಂಡಿಂಗ್. ಸೊ ನಾನು ಹೇಗೆ ನನ್ನ ಜೀವನ ಮಾಡ್ತಾ ಇದನ್ನ ಬೆಂಡ್ ಮಾಡೋದು, ಹೀಗೆ ಪೂರ್ತಿ ಇದು
ಪೂರ್ತಿ ಫೋಲ್ಡ್ ಮಾಡಿ ಅದು ರೆಂತ್ ತಗೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು OGQ ಫಾರ್ ಲವ್ ಆ್ಯಂಡ್ ಸಪೋರ್ಟ್ ಎಸ್ಪೆಷಲಿ. ನೋಡಿ, ದೊಡ್ಡ ವಿಚಾರ ಏನು ಅಂತಂದ್ರೆ ಇಷ್ಟು ದೊಡ್ಡ ಇಂಜುರೀಸ್ ಇಂದ ರಿಕವರ್ ಆಗಿ ನೀವು ಬಂದಿದ್ದೀರಾ, ಮತ್ತೆ ರಿಂಗಿಗೆ ಹೋದ್ರಿ. ಈಗ ಜನ ಕೇಳ್ತಾ ಇದಾರೆ ಏನಂದ್ರೆ ಮೇರಿ ಕೋಮ್ ಹತ್ರ ಅಂಥದ್ದೇನಿದೆ, ಯಾವ ಗಿರಣಿ ಹಿಟ್ಟನ್ ತಿಂತಾರ ಅವರು ಅಂತ. ಸತ್ಯ ಏನು ಅಂದ್ರೆ ಯಾವಾಗ ನನಗೆ ಇಂಜುರಿ ಆಗಿತ್ತು ಮತ್ತೆ ಬಾಕ್ಸಿಂಗ್ ಎಸ್ಪೆಷಲಿ ಜನರಿಗೆ ಗೊತ್ತಿಲ್ಲ, ಬಹುಶಃ ಏನ್ ಸಿಚುವೇಶನ್ ಇದೆ ಅಂತ ಗೊತ್ತಿರ್ಲಿಲ್ಲ. ಏನಾಯ್ತು ನನ್ನ ಲೈಫಲ್ಲಿ, ಏನಾಗಿಲ್ಲ ಅಂತ ಏನೂ ಗೊತ್ತಿಲ್ಲ. ಹೌದು, ರಿಂಗ್ನಿಂದ ಹೊರಗಿದ್ದೆ, ಬಹುಶಃ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಯೋಚನೆ ಮಾಡಿರ್ಬೋದು. ಆದ್ರೆ ಬಾಕ್ಸಿಂಗ್ ಫೆಟರ್ನಿಟಿಗಂತೂ ಗೊತ್ತಿರತ್ತಲ್ವಾ, ಫೆಡರೇಷನ್ ಇದೆ. ಯಾರೂ ನನ್ನನ್ನು ಬಂದು ಕೇಳಲೇ ಇಲ್ಲ. ಹೇಳಿ, ಐ ವಾಸ್ ಶಾಕ್ಡ್. ಪ್ರೆಸಿಡೆಂಟ್ ಆಗ್ಲಿ, ಸೆಕ್ರೆಟರಿ ಆಗ್ಲಿ ಅಥವಾ ಕೋಚಸ್ ಆಗ್ಲಿ, ಐ ವಾಸ್ ಶಾಕ್ಡ್. ಇದನ್ನ ವಿಚಾರಿಸ್ ನೋಡಿ, ಯಾರೂ ಇಲ್ಲ. ಅರೆ, ನಾನ್ ಇಷ್ಟು ವರ್ಷಗಳಿಂದ 20 ವರ್ಷಗಳಿಂದ ನನ್ ಕಾಂಟ್ರಿಬ್ಯೂಷನ್ ಇದೆ, ಮತ್ ಯಾರೂ ಇಲ್ಲ ನನ್ಗೆ ಸುದ್ದಿ ಕರ್ಟಸಿ ಯೋಗಕ್ಷೇಮ ವಿಚಾರ್ಸಕ್ಕೆ. ಐ ಫೀಲ್ ಸೋ ಬ್ಯಾಡ್. ನಂಗ್ ತುಂಬಾ ವಿಚಿತ್ರ ಅನ್ನಿಸ್ತು. ಸರಿ, ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಶಿಕ್ಷೆ ಕೊಡೋದು ದೇವ್ರಿಗೆ ಬಿಟ್ಟಿದ್ದು, ಕೊಡದೇ ಇರೋದು ದೇವ್ರಿಗೆ ಬಿಟ್ಟಿದ್ದು. ನನ್ನನ್ನು ಇದಕ್ಕೆ ಕ್ಷಮಿಸ್ಬಿಡಿ ಅಷ್ಟೆ. ಮತ್ತೊಂದು ವಿಚಾರ ಕೇಳ್ಪಟ್ಟೆ, ನಿಮಗೆ ಗೋಲ್ಗಪ್ಪೆ ತಿನ್ನೋದು ತುಂಬಾ ಇಷ್ಟ ಅಂತ. ಪಕ್ಕ ಸರ್, ಯಾರ್ಯಾರಿಗೆ ಗೋಲ್ಗಪ್ಪ ಇಷ್ಟ ಕೈ ಎತ್ತಿ ಒಂದ್ಸಲ. ಇಲ್ಲಿ ಎಲ್ರಿಗೂ ಇಷ್ಟ. ಆದ್ರೆ ಒಂದೇ ಸಲಕ್ಕೆ 50 ಗೋಲ್ಗಪ್ಪೆಗಳನ್ನ ಓ ಮೈ ಗುಡ್ನೆಸ್, ಭಗವಂತ. ಖಂಡಿತ ನನ್ ಶುರುನಲ್ಲಿ ಗೋಲ್ಗಪ್ಪ ಅಂದ್ರೆ ತಿನ್ನೋ ವಸ್ತು ಅಂತ ಗೊತ್ತಿರ್ಲಿಲ್ಲ. ಯಾವಾಗ ನಮ್ ಹುಡ್ಗಿರೇನಿದಾರಲ್ಲ, ನನ್ ಫ್ರೆಂಡ್ಸ್ ಅವರು ನನ್ನನ್ ಕರ್ಕೊಂಡ್ ಹೋದ್ರು. ಸರಿ ತಿನ್ನಕ್ ಹೋಗೋಣ, ಸ್ನ್ಯಾಕ್ಸ್ ತಿನ್ನಕ್ಕೆ ಆಚೆ ಕರ್ಕೊಂಡ್ ಹೋದ್ರು. ಈ ಹಳೆ ನೆಹರು ಸ್ಟೇಡಿಯಂ ಇದೆಯಲ್ಲ, ಲೋಧಿ ರೋಡ್, ಈ ಕ್ರಾಸ್ ಮಾಡಿದ್ರೆ ಲೋಧಿ ರೋಡ್ ಅಲ್ವಾ, ಅಲ್ಲೇ ತುಂಬಾ ಮಜಾ ಮಾಡಿದ್ವಿ. ಕೈಯಲ್ಲೇ ಅದನ್ನ ನೀರಲ್ಲಿ ಮುಳುಗ್ಸಿ ಈಗ ನೆನ್ಸ್ಕೊಂಡ್ರೆ ಮತ್ತೆ ಎಷ್ಟು ಅನ್ಹೈಜೀನ್ ಟೈಪ್ ಇತ್ತು ಅಲ್ವಾ ಏರಿಯಾ. ಆಲ್ಸೋ ನೌ ಇಸ್ ಅ ಲಾಟ್ ಆಫ್ ಚೇಂಜ್. ಆದ್ರೆ ಅಲ್ಲಿ ಗೋಲ್ಗಪ್ಪೆ ತುಂಬಾ ಚೆನ್ನಾಗಿ ಸಿಕ್ತಿತ್ತು ಅಲ್ವಾ ಸರ್? ನಾವಂತೂ ಏನಂದ್ರೆ ಏನ್ ಒಳ್ಳೇದು ಏನಲ್ಲ ಅಂತ ನನಗೆ ಗೊತ್ತಿಲ್ಲ. 2 ವೀಕ್ ಆದ್ಮೇಲೆ ನಾವು ಟೂರ್ ಹೊರಟಿದ್ವಿ. ಸೆಲೆಕ್ಷನ್ ಮುಗ್ದಿತ್ತು, ಅದಾಯ್ತು, ಎಲ್ಲ ಮುಗ್ದಿತ್ತು. ಮತ್ತು ವೇಟ್ ಕಂಟ್ರೋಲ್ ತಮ್ಮ ಪ್ರತಿದಿನ ಹೇಳೋದು, ತಮ್ಮ ವೇಟ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ಅದು ಹೆಚ್ಚಾಗ್ಬಾರ್ದು. ಹಾಗಾಗಿ ಮತ್ತೆ ಊಟ ಏನೂ ಮಾಡ್ಲಿಲ್ಲ, ಫಾಸ್ಟ್. ಗೋಲ್ಗಪ್ಪ ಮಾತ್ರ 50. ಅರೆ, ಆ ಟೈಮಲ್ಲಿ ₹1 ಹೇಳಿ. 50 ಅಂದ್ರೆ ಅಷ್ಟೇನೂ ಅಲ್ಲ, ಅಷ್ಟು ತಿಂದ್ರೂ ಏನೂ ಆಗಿರ್ಲಿಲ್ಲ. ಸತ್ಯವಾಗ್ಲೂ ಎಷ್ಟಂದ್ರೆ ನನಗೆ ಶುರುನಲ್ಲಿ ಎಷ್ಟಿಷ್ಟ ಆಗಿತ್ತು ಅಂದ್ರೆ ಈಗ್ಲೂ ಇಷ್ಟ ಇದೆ. ಆದ್ರೆ ಅಷ್ಟು ತಿನ್ನಕ್ಕಾಗಲ್ಲ ಇವಾಗ. ಮೊದ್ಲು ಈಗ 2-3 ತಿಂದ್ರೂ ಸಾಕು ಅನ್ಸುತ್ತೆ. ಆ ಟೈಮಲ್ಲಿ ಎಷ್ಟು ತಿಂದೆ, ಕೆಟ್ಟ ಪರಿಸ್ಥಿತಿ. ಎಷ್ಟು ಕೊಟ್ರು ಅಷ್ಟು ತಿಂದ್ಬಿಡ್ತಿದ್ದೆ. ಆದ್ರೆ ವೇಟ್ ಕಾರಣದಿಂದ 50 ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಓ ಮೈ ಗಾಡ್. ಅರೆ, ಕೇವಲ ನಾನೊಬ್ಳೆ ಅಲ್ಲ, ನನ್ನ ಪಾರ್ಟ್ನರ್ ಅವಳು ಜೆನಿ, ಮಿಜೋರಾಂನವಳು. ಇಬ್ರು ಗೋಲ್ಗಪ್ಪ ತಿಂದಿದ್ದು. ಗೋಲ್ಗಪ್ಪ ಆಯ್ತು, ಪಾನಿಪುರಿ ಆಯ್ತು, ಅಷ್ಟೇ. ಊಟ ಮಾತ್ರ ಮಾಡೋದ್ ಬೇಡ. ಹಸ್ವಲ್ಲಿದ್ರೂ ಪರವಾಗಿಲ್ಲ, ಗೋಲ್ಗಪ್ಪ ಇರ್ಲಿಲ್ಲ ಅಂದ್ರೆ ನಿದ್ದೆ ಬರ್ತಿರ್ಲಿಲ್ಲ.
ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಸೊ ಪ್ಲೀಸ್ ನೀವು ಯಾವ್ದಾದ್ರು ಫೇವ್ರೆಟ್ ಸಾಂಗ್ನ ಹಾಡ್ತೀರಾ ಇಲ್ಲಿ? रंगने वाले बरी हो जाओ, बरियों के रानी, क्या होगा मेरी प्रेम कहानी, मेरे सवालों का जवाब दो, दो ना, हाँ दो ना. ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕೆ ಅದಾಲತ್ನಲ್ಲಿ ಮೇರಿ ಕೋಮ್ ಅವರ ಮೇಲೆ ಇನ್ನಷ್ಟು ಆರೋಪಗಳು ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಅವರ ಆರೋಪ ಏನು ಅಂದ್ರೆ ನೀವು ಅವ್ರ ಎಲೆಕ್ಷನ್ಗೆ ಸ್ಪರ್ಧಿಸಬೇಕು ಅಂತ ಇಷ್ಟಪಟ್ಟಿದ್ರಿ. ಎಷ್ಟು ಸುಳ್ಳಿನ ವ್ಯಕ್ತಿ ಅಂದ್ರೆ ಅವರು. ಅಲಿಗೇಷನ್. तुझसे नाराज नहीं जिंदगी, हैरान हूँ मैं, हो हैरान हूँ मैं. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ವರ್ಲ್ಡ್ ಚಾಂಪಿಯನ್ ಮೇರಿ ಕೋಮ್ ಅವರಿಗೆ ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕಾಮ್ ಮೇಲೆ ಇರುವ ಆರೋಪ. ಇವರು ತುಂಬಾನೇ ಸ್ವಾರ್ಥಿಯಾಗಿದ್ದಾರೆ. ಮೇರಿ, ಆಪ್ಕೆ ಅದಾಲತ್ನಲ್ಲಿ ನಾನು ನಿಮ್ಮನ್ನ ಆ ಕಣ್ಣೀರಿನ ಬಗ್ಗೆ ಇವತ್ತು ಕೇಳಬೇಕು ಅಂತ ಇದ್ದೀನಿ. ಯಾವುದನ್ನ ನೀವು ಮುಚ್ಚಿಟ್ಟಿದ್ದೀರಲ್ಲ. ಯಶಸ್ಸನ್ನ ಗಳಿಸಿದ ಮೇಲೆ, ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಹಾ. ನೀವು ನಿಮ್ಮ ಹಸ್ಬೆಂಡನ್ನ ಡಿಚ್ ಮಾಡ್ಬಿಟ್ರಿ. ನಾನೇನು ಮಾಡ್ಲಿಲ್ಲ. ಅವರೇ ಚೀಟ್ ಮಾಡಿದ್ರು, ಡಿಚ್ ಮಾಡಿದ್ರು. ಲಾಸ್ಟ್ 2 years ಇಂದ ನಾನ್ ಮುಚ್ಚಿಟ್ಟಿದ್ದೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರ ಸಕ್ಸಸ್ಫುಲ್ ಕರಿಯರ್ ಅನ್ನ ಬಿಟ್ಟು ಎಲ್ಲಿದೆ ಸಕ್ಸಸ್ಫುಲ್ ಕರಿಯರ್? ಯಾವ್ದು ಸಕ್ಸಸ್ಫುಲ್ ಕರಿಯರ್ ಇಲ್ವೇ ಇಲ್ಲ. ಗಲ್ಲಿ ಗಲ್ಲಿಲಿ ಫುಟ್ಬಾಲ್ ಆಡ್ತಾರೆ, ನೀವ್ ಕೂಡ ಆಡ್ತಿರಲ್ವಾ? ಆಡ್ತಿರ ತಾನೆ? ನೀವೇನಾದ್ರೂ ಸುನಿಲ್ ಶೆಟ್ಟಿ ಆಗ್ಬಿಟ್ರಾ ಅಥವಾ ಬೈಚುಂಗ್ ಭುಟಿಯಾ ಆಗಿದ್ದೀರಾ? ಸತ್ಯ ಹೇಳ್ಬೇಕಂದ್ರೆ ಮದ್ವೆ ಮಾಡ್ಕೊಂಡ್ರು ನನ್ ಅರ್ನಿಂಗ್ ಇಂದ ಎಲ್ಲ ಸಿಕ್ಬಿಡ್ತು. ₹1 ಕೂಡ ಸಂಪಾದನೆ ಮಾಡ್ಲಿಲ್ಲ. ಅವರು ಒಂದು- ಏನ್ ಹೇಳಿದ್ರು ಅಂತಂದ್ರೆ, ಮನೆ ಮತ್ತೆ ಮಕ್ಕಳನ್ನ ಅವರೇ ನೋಡ್ಕೊಳ್ತಾ ಇದ್ರು, ತಮ್ಮ ಲೈಫನ್ನ ಸ್ಯಾಕ್ರಿಫೈಸ್ ಮಾಡಿದ್ರು, ಇಲ್ಲ, ಅದಕ್ಕೆ ನೀವು ಮೆಡಲ್ಗಳನ್ನ ಏನೂ ಗೆಲ್ಲೋದಕ್ಕೆ ಮಾಡಿಲ್ಲ. ಸಾಧ್ಯ ಆಯ್ತು. ಎಲ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ? ನನ್ ತಾಯಿ ಇದ್ರು, ಆ ಹುಡುಗಿರಿದ್ರು, ನಾನ್ ಇಟ್ಕೊಂಡಿದೀನಿ ಸಹಾಯ ಮಾಡೋಕೆ. ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಗಿರೋರು. ಕೆಲ್ಸನೇ ಇರ್ಲಿಲ್ಲ, ಹೋಮ್ ಮಿನಿಸ್ಟರ್ ಆಗಿದ್ರು. ಯಾವ್ ಗಂಡ್ಸ್ ಹೀಗಿರ್ತಾನೆ? ಹೆಂಡತಿ ಸಂಪಾದನೆ ಮೇಲ್ ಕೂತ್ ತಿನ್ನೋನು ಈ ಮನುಷ್ಯ. ತುಂಬಾ ದುಃಖ ಆಯ್ತು. ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ ಕೊಟ್ಟೆ. ಎಲ್ಲ ನನ್ನ ಏನು ಬಿಲೀಫ್, ಟ್ರಸ್ಟ್, ಫೇತ್. ಆಮೇಲೆ ನನಗ್ ಗೊತ್ತಾಯ್ತು ನನ್ನ ಅಕೌಂಟ್ ಖಾಲಿ ಆಗ್ತಾ ಇದೆ ಅಂತ. ನೀವ್ ಹೇಳ್ತಾ ಇದ್ದೀರಾ, ನೀವು ಏನು ಸಂಪಾದನೆ ಮಾಡಿದ್ರಿ ಹಾ. ಅದನ್ನ ಅವರು ನಿಮ್ಮ ಅಕೌಂಟಿಂದ ದುಡ್ಡು ಖಾಲಿ ಮಾಡಿದ್ರು ಅಂತ. ಖಾಲಿ ಮಾಡಿದ್ರು. ಎಷ್ಟೋ ವರ್ಷದಿಂದ ನಾನು ನನ್ನ ಅಕೌಂಟ್ನ ಚೆಕ್ ಮಾಡಿರ್ಲಿಲ್ಲ. ಅರೆ, ಗಂಡ ಅಲ್ವಾ? ಹಾಗಿದ್ರೆ ಒಳ್ಳೇದಕ್ಕೆ ಮಾಡಿರ್ಬೇಕು. ಎಲೆಕ್ಷನ್ MLA ಮಣಿಪುರದಲ್ಲಿ MLA ಎಲೆಕ್ಷನ್ ಫೈಟ್ ಮಾಡ್ಬೇಕಿತ್ತು. ನೋಡಿ, ಅವರ ಆರೋಪ ಏನು ಅಂತಂದ್ರೆ, ಅವರು ಎಲೆಕ್ಷನ್ ಸ್ಪರ್ಧಿಸೋದು ನಿಮ್ಮ ಇಷ್ಟ ಆಗಿತ್ತು ಅಂತ. ಎಷ್ಟು ಸುಳ್ಳಿನ ವ್ಯಕ್ತಿ ಅಂದ್ರೆ. ಅಲಿಗೇಷನ್. ನಾನ್ ಪೊಲಿಟಿಕ್ಸ್. ನಾನು ತುಂಬಾ ಜಾಸ್ತಿ ನನ್ನ ಲೈಫ್ನಲ್ಲಿ ಅಂದ್ರೆ ಪಾಲಿಟಿಕ್ಸ್. ನನಗ್ ಪಾಲಿಟಿಕ್ಸ್ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ನೀವು ಅವ್ರನ್ನ ಕರ್ಕೊಂಡು ಹೋಗಿದ್ರಿ ಬಿಜೆಪಿಯ ಲೀಡರ್ಗಳ ಹತ್ರ ನಾನೇನ್ ಟಿಕೆಟ್ ಅನ್ನ. ಕರ್ಕೊಂಡ್ ಹೋಗಿಲ್ಲ. ಅವರೇ ಫೋರ್ಸ್ ಮಾಡಿದ್ರು ನನಗೆ. ಅವರೇ ಫೋರ್ಸ್ ಮಾಡಿದ್ರು. ಏನಂದ್ರೆ ಲೀಡರ್ಸ್ ಜೊತೆ ಅಮಿತ್ ಶಾ ಸರ್ ಜೊತೆ ಅವ್ರ ಹತ್ರ ನನ್ನ ಕರ್ಕೊಂಡ್ ಹೋಗು, ಟಿಕೆಟ್ ಕೇಳು, ನನ್ ಗಂಡಂಗೆ ಟಿಕೆಟ್ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಕೇಳು. ಮತ್ತೆ ಒಬ್ರು ಮಿನಿಸ್ಟರ್ ಇದಾರೆ, ಮತ್ತೆ ಕಿರಣ್ ರಿಜಿಜು ಸರ್ ಅವ್ರ ಹತ್ರ, ಅಮಿತ್ ಶಾ ಸರ್ ಹತ್ರ ಕರ್ಕೊಂಡ್ ಹೋಗಿದ್ರು. ಎಲ್ಲೆಲ್ಲಿ ಕರ್ಕೊಂಡ್ ಹೋಗಿದ್ರು ಅಂದ್ರೆ ಎಲ್ರ ಹತ್ರ. ಎಲ್ರೂ ನನ್ ಮುಂದೆನೇ ಹೇಳಿದ್ರು ಏನಂದ್ರೆ, ಮೇರಿ ನೀವ್ ನಿಂತ್ಕೊಂಡ್ರೆ ನಾವ್ ಟಿಕೆಟ್ ಕೊಡ್ತೀವಿ.
ಅಂದ್ರೆ ಅಮಿತ್ ಶಾ ಮತ್ತೆ ಕೆಲವು ವ್ಯಕ್ತಿಗಳು ಹೇಳಿದ್ರು ಏನಾದ್ರೂ ಮೇರಿ ಕೋಮ್ ನಿಂತ್ಕೊಂಡ್ರೆ ಟಿಕೆಟ್ ಹಾ ಕೊಡ್ತೀವಿ ಹಾ ಅಂತ. ಹೌದು. ಅಮಿತ್ ಶಾ ಸರ್ ಆತರ ಹೇಳಿಲ್ಲ. ಒಬ್ಬ ಮಿನಿಸ್ಟರ್ ಇದಾರೆ ಭೂಪೇಂದ್ರ ಯಾದವ್. ಹೌದು, ಬಹುಶಃ ಅವ್ರೆ. ಅವ್ರು ನನ್ ಮುಂದೆನೆ ಹೇಳಿದ್ರು. ನಾನ್ ನಿಮ್ ಗಂಡಂಗೆ ನನ್ಗೀಗ ನಂಗನಸ್ಲಿಲ್ಲ ಟಿಕೆಟ್. ಅಂದ್ರೆ ಟಿಕೆಟ್ ಸಿಗ್ಲಿಲ್ಲ, ಆದ್ರೂ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ರು. ಅಂದ್ರೆ ಅದು ಅವ್ರ ಇಂಟ್ರೆಸ್ಟ್, ನಿಂತ್ಕೊಳ್ಳಿ, ಏನ್ ಪರವಾಗಿಲ್ಲ. ಅದು ನನ್ ಇಂಟ್ರೆಸ್ಟ್ ಆಗಿರ್ಲಿಲ್ಲ. ನನ್ಗೆ ಈ ಅಲಿಗೇಷನ್ ನನ್ ಮೇಲ್ ಹಾಕಿದ್ರು, ನಾನು ಗ್ರೀಡಿ ಅಂತ. ಮತ್ತೆ ಯಾವಾಗ ನಿಮ್ಮ ಮತ್ತೆ ಹಸ್ಬೆಂಡ್ ಮತ್ತೆ ಆ ಸಮಯದಲ್ಲಿ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡ್ರು. ಸ್ಪರ್ಧೆ ಮಾಡಿದಾಗ ಏನ್ ಪ್ರಾಬ್ಲಮ್ ಇತ್ತು? 5-6 ಕೋಟಿ ನಾನು ಅಕೌಂಟ್ನಿಂದ ಕೊಟ್ಟೆ, ಸಪೋರ್ಟ್ ಮಾಡ್ದೆ. ನಮ್ಮತ್ರ ದುಡ್ಡಿಲ್ಲ, ದುಡ್ಡು ಹಾಕ್ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಅದು ನಾನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಐ ವಾಸ್ ಟ್ರೈಂಗ್ ಟು ಕಂಟ್ರೋಲ್ ಹಿಮ್. ಐ ಡೋಂಟ್ ವಾಂಟ್ ಟು ಗಿವ್ ಹಿಮ್ ದ್ಯಾಟ್ ಮಚ್ ಮನಿ ಆಲ್ಸೋ. ಬಟ್ ನಾನು ಏನ್ ಮಾಡ್ಲಿ? ಇಂಥ ಗಂಡ ಸಿಕ್ಕಿದ್ರಲ್ಲ ಅಂತ ಒಂದ್ಸಲ ಏನ್ ಮಾಡ್ತಾರೋ ಏನ್ ಮಾಡಲ್ವೋ ಅದ್ ಬೇರೆ ವಿಷಯ. ನಾನು ಕಣ್ ಮುಚ್ಕೊಂಡು ಸಪೋರ್ಟ್ ಮಾಡ್ದೆ. ಆಮೇಲೆ ಏನಾಯ್ತಂದ್ರೆ, ಎಷ್ಟು ದುಡ್ಡು ಉಡಾಯಿಸಿದ್ರು ಅಂದ್ರೆ ಆದ್ರೂ ಗೆಲ್ಲಿಲ್ಲ. ಆ ಕಾನ್ಸ್ಟಿಟ್ಯೂಯೆನ್ಸಿ ಜನರನ್ನ ಹೇಗ್ ಭೇಟಿ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಹೀಗ್ ಕುಡಿಯೋದು, ಹೀಗಿರೋರು. ಪೆಗ್ ತಗೋತಿದ್ರು, ಕುಡಿತಿದ್ರಲ್ಲ, ಅದ್ ಆದ್ಮೇಲೆ ಸ್ವಲ್ಪ ಬಾಯ್ ತೆಗಿತಿದ್ರು. ಸ್ವಲ್ಪನೂ ನಗ್ತಾನೇ ಇರ್ಲಿಲ್ಲ. ನನ್ ಹೆಸರು ಹೇಳ್ಕೊಂಡ್ ಎಷ್ಟ್ ಸಾಲ ಮಾಡಿದ್ರು ಅಂದ್ರೆ, ಈ ಗ್ರೂಪ್ನಲ್ಲಿ ಒಮ್ಮೆ ತಗೊಂಡು, ಈ ಗ್ರೂಪ್ನಲ್ಲಿ ಒಮ್ಮೆ ತಗೊಂಡು, ಇಲ್ಲಿ. ಅಯ್ಯೋ ದೇವ್ರೇ, ಮೊದ್ಲು ನಾನ್ ಕೇಳಿದ ತಕ್ಷಣ ನಂಗ್ ಶಿವರಿಂಗ್ ಆಯ್ತು, ಏನಾಗ್ತಿದೆ ಅಂತ. ವಾಟ್ಸ್ ಗೋಯಿಂಗ್ ಆನ್? ಏನಾಗಿದೆ? ಅಯ್ಯೋ ದೇವ್ರೆ, ನನ್ಗೆ ಈ ಮನುಷ್ಯನ್ ಜೊತೆ ನಾನ್ ಬದ್ಕಕ್ಕಾಗಲ್ಲ. ನಾನ್ ಜೀವ್ನ ಸ್ಯಾಕ್ರಿಫೈಸ್ ಮಾಡ್ದೆ. ನನ್ ಮಕ್ಕಳನ್ನ ಬಿಟ್ಟು ದೊಡ್ಡೋಳಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಈ ತಾಯಿ ಮಮತೆ ಎಲ್ಲ ದೂರ ಮಾಡ್ಕೊಂಡು ನಾನು ಸಂಪಾದನೆ ಮಾಡೋ ಕಡೆ ಅವ್ರ ಲೈಫ್ಗೋಸ್ಕರ, ನನ್ ಗಂಡಂಗೋಸ್ಕರ ನಾನ್ ಸ್ಯಾಕ್ರಿಫೈಸ್ ಮಾಡಿ, ಅವ್ರು ನೋಡಿದ್ರೆ ಹೀಗ್ ಮಾಡ್ತಿದ್ದಾರೆ. ಹೀಗಿದ್ದಾಗ ನೀನು ನನ್ ಜೊತೆಗೆ ಜೀವನ ಮಾಡಿದ್ರೆ ಹೇಗ್ ಖುಷಿಯಾಗಿರೋದಕ್ ಸಾಧ್ಯ? ನಿಮ್ಗೆ ಇದು ಯಾವಾಗ ಗೊತ್ತಾಯ್ತು? 20 ವರ್ಷಗಳಿಂದ ನಿಮ್ಗೆ ಗೊತ್ತಾಗ್ಲೇ ಇಲ್ವಾ? ಏನೂ ಗೊತ್ತಾಗ್ಲಿಲ್ಲ. ಯಾವಾಗ ನನಗ್ ಮೊದ್ಲು ಗೊತ್ತಾಗಿದ್ದು ಅಂದ್ರೆ, ಈ ಇಂಜುರಿ ಆದಾಗ. ಭಗವಂತ ಬಹುಶಃ ಇದು ಗೊತ್ತಾಗ್ಲಿ ಅಂತಾನೆ ಈ ಇಂಜುರಿ ಆಗೋ ಹಾಗೆ ಮಾಡಿರ್ಬೋದು. ಮತ್ತೆ ದೃಷ್ಟಿ ಕೂಡ ಆಗಿರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಒಳ್ಳೇದಕ್ಕೆ ಆಯ್ತು ಅಂತ ನನಗನ್ನಿಸ್ತು. ನೀವ್ ಹೇಳ್ತಾ ಇದ್ದೀರಾ ಅಕೌಂಟಿಂದ ದುಡ್ಡು ಹೋಗ್ತಾ ಇತ್ತು ಮತ್ ನಿಮ್ಗದು ಗೊತ್ತೇ ಆಗ್ಲಿಲ್ಲ. ಹೌದು. ಒಂದಿನ ಅಂತೂ ದಿಢೀರಂತ ಅವ್ರು ತುಂಬಾ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ರು. ಆಗ ನಾನು, ಅರೆ 12 ಗಂಟೆಗೆ ಏಳೋ ವ್ಯಕ್ತಿ ಏನೋ ಚಮತ್ಕಾರ ಆಗಿದೆ. ನಾನು ಅನ್ಕೊಂಡೆ, ಏನ್ ಚಮತ್ಕಾರ ಆಗಿದೆ, ಬೆಳಗ್ಗೆ ಮಾಯ ಆಗಿದ್ದಾರೆ, ಎಲ್ಲೋ ಹೋಗಿರ್ಬೋದು ಅಂತ. ನಾನ್ ಕೂಡ ಬೇಗ ನನ್ನ ಸೆಕ್ಯೂರಿಟಿಗಳಿಗೆ ಕೇಳ್ದೆ. ಸರ್ ಎಲ್ಲೋದ್ರು ಅಂತ. ಸರ್ ಅಂತೂ ಅಶ್ವಂತ್ ಅವ್ರ ಜೊತೆ ಅಂತ, ಅವರು ನನ್ನ PA ಅವರು, ಅವ್ರ ಜೊತೆ ಹೋದ್ರು ಅಂತ. ಯಾಕೆ ಹೋದ್ರು ಅವ್ರು ಕೇಳಿದ್ರೆ ಅವ್ರು ಹೇಳಿದ್ರು ಗೊತ್ತಿಲ್ಲ ಅಂತ. ಆಮೇಲೆ ನಾನು ತಕ್ಷಣ ನಾನು ಫೋನ್ ಮಾಡಿದೆ. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಸರಿ, ಸಾಮಾನ್ಯವಾಗಿ ಸ್ವಿಚ್ ಆಫ್ ಮಾಡಲ್ಲ, ಮತ್ತೆ ಅವತ್ ಮಾತ್ರ ಸ್ವಿಚ್ ಆಫ್ ಆಗಿತ್ತು. ಏನಾಗಿದೆ? ನಾನು ಮತ್ತೆ ಮಾಡ್ದೆ, ಮತ್ತೆ ಸ್ವಿಚ್ ಆಫ್ ಅಂತ. ಮತ್ತೆ ನಾನು ನನ್ನ PAಗೆ ನಾನು ಫೋನ್ ಮಾಡಿದೆ. ಅಶ್ವಂತ್, ನೀವ್ ಎಲ್ಲಿದ್ದೀರಾ ಅಂತ ನಾನು ಕೇಳ್ದೆ. ಸರ್ ಜೊತೆಗೆ. ಎಲ್ಲಿಗೆ ಹೋಗಿದ್ದಾರಾ ಅಂತ ಕೇಳಿದ್ರೆ, ಬ್ಯಾಂಕಲ್ಲಿದ್ದೀವಿ. ನನ್ ತಲೆಗೆ ಬಂತು ಮ್ಯಾನೇಜರಿಗೆ ಫೋನ್ ಮಾಡ್ಬೇಕು ಅಂತ. ಇವ್ರು ಯಾಕೆ ಬಂದಿದ್ದಾರೆ? ಮತ್ತೆ ನಾನು ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಮತ್ತವ್ರು ಹೇಳಿದ್ರು, ಸರ್ ಬಂದಿದ್ದಾರೆ, 10 ಲಕ್ಷ ತಗೊಂಡ್ರು. ಸರಿ, ನಾನ್ ಸುಮ್ನಾದೆ. ನನ್ಗೆ ಕ್ಲಿಯರ್ ಆಯ್ತು ಎಷ್ಟು ವಿತ್ಡ್ರಾ ಮಾಡಿದ್ದಾರೆ ಅಂತ. ನನಗೆ ಕ್ಲಿಯರ್ ಆಯ್ತು. ಆಮೇಲೆ ವಿತ್ಡ್ರಾ ಮಾಡಿದ್ಮೇಲೆ ಅವ್ರು ಹೊರಗೆ ಬಂದ್ರು ಅನ್ಸತ್ತೆ ಬಹುಶಃ. ನನ್ನ PA ಅವ್ರಿಗೆ ಹೇಳಿರ್ಬೋದು, ಮೇಡಮ್ ಅವ್ರ ಫೋನ್ ಬಂದಿತ್ತು, ನಿಮ್ ಫೋನ್ ಆಫ್ ಆಗಿದೆ ಅಂತ. ಅದು ಇದು ಏನಾದ್ರೂ ಹೇಳಿರ್ಬೋದು. ಮತ್ತೆ ತಕ್ಷಣ ನನಗ್ ಫೋನ್ ಬಂತು. ಮತ್ತೆ ಹೇಳಿದ್ರು, ನಾವು ಬ್ಯಾಂಕ್ನಲ್ಲಿದ್ದೀವಿ, ನನ್ನ ಹಳೇ ಅಕೌಂಟ್
ಅದನ್ನ ಕ್ಲೋಸ್ ಮಾಡಕ್ ಬಂದಿದ್ದೀನಿ. ಮತ್ತೆ ಅದನ್ನ ಕ್ಲೋಸ್ ಮಾಡಿ ಏನ್ ಬ್ಯಾಲೆನ್ಸ್ ಇದೆ, ಸ್ವಲ್ಪ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ, ಅದನ್ನ ತಗೊಂಡ್ ಬರ್ತೀನಿ ಮನೆಗೆ. ಹಾಗ್ ಹೇಳಿ ಹೇಳಿದ್ರು, ಫೋನ್ ಮಾಡಿ ನನಗ್ ಹೇಳಿದ್ರು. ಈ ಸುಳ್ಳು ಸಿಕ್ಕಾಕೊಂಡ್ರು. ಅಕೌಂಟಲ್ಲಿ ವಿತ್ಡ್ರಾ ಮಾಡಿದ್ರು, ಮ್ಯಾನೇಜರ್ ನೋಡಿದ್ರೆ 10 ಲಕ್ಷ ವಿತ್ಡ್ರಾ ಮಾಡಿದಾರೆ ಅಂತ ಹೇಳಿದ್ರು. ಮತ್ತೆ ಇವ್ರು ನನಗೆ ಅಕೌಂಟ್ ಕ್ಲೋಸ್ ಮಾಡಕ್ ಬಂದಿದ್ದೀನಿ ನಿಮ್ಗೆ ಅಂದ್ರು. ಎಷ್ಟು ಹೇಳಿದ್ರು ತೆಗೆದೆ ಅಂತ? ಮನೆಗ್ ಬಂದ್ರು. ಮತ್ತೆ 30,000 10 ಲಕ್ಷ ತೆಗ್ದಿದ್ರು, ನಿಮ್ಗೆ 30,000 ಅಂತ ಹೇಳಿದ್ರು. ಹಾ, ಅದು ಮಾತ್ರ ಅಲ್ಲ, ಅವ್ರ ಅಕೌಂಟ್ ಹಳೇದಿದೆ. ಹಳೆ ಅಕೌಂಟ್ನಿಂದ ಏನು ಕ್ಲೋಸ್ ಮಾಡಿದ್ರು, ಜೊತೆಗೇನ್ ಬ್ಯಾಲೆನ್ಸ್ ಇದೆ 30 ಇತ್ತು. 30,000 ಇದು ಹಳೆ ಅಕೌಂಟ್ದು, ಇದನ್ನ ಯೂಸ್ ಮಾಡ್ಕೊ. ಸರಿ, ಒಂದ್ಸಲ ಮಾತ್ರ ಅಲ್ಲ, ಮತ್ತೆ 2ನೇ ಸಲ ಸೇಮ್ ರಿಪೀಟೆಡ್ಲಿ ಮಾಡಿದ್ರು. ಆವಾಗ ನನಗ್ ಗೊತ್ತಾಯ್ತು. ಆವಾಗಿಂದ ಮತ್ತೆ ಅಂದ್ರೆ ಏನಿದ್ರು ಒಂದ್ಸಲ ಗೊತ್ತಾಯ್ತು, ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಇಂದ ಗೊತ್ತಾಯ್ತು, ಆಮೇಲೆ ನೀವು ವಾಚ್ ಹಾ. ಮಾಡೋದಕ್ಕೆ ಶುರು ಮಾಡಿದ್ರಿ. ಆಮೇಲೆ ನಿಮ್ಗೆ ಈ ವಿಷಯ ಅರ್ಥ ಆಯ್ತು, ಏನಂದ್ರೆ ಹೌದು. ನಿಮ್ಮ ಅಕೌಂಟ್ ಇಂದ ಆಗಾಗ ದುಡ್ಡು ತೆಗಿತಾ ಇದ್ರು ಅಂತ. ಒಂದ್ಸಲ ಕೂಡ ಅಲ್ಲ, ನಾನು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡೆ. ಯಾವಾಗ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ರಿ, ಹಾ. ಆವಾಗ ನಿಮಗೆ ಗೊತ್ತಾಯ್ತು, ಏನಂದ್ರೆ ಮೊದಲು ಹಾ. ಕೂಡ ನಿಮ್ಮ ಅಕೌಂಟ್ ಇಂದ ಇದೇ ತರ ದುಡ್ಡು ತೆಗಿತಾ ಇದ್ರು. ಹಾ. ನಿಮ್ಗೆ ಏನು ಹೇಳ್ದೆ? ಹಾ, ಹೌದು, ಇದು ಮೊದ್ಲು ಕೂಡ ತೆಗ್ದಿರ್ಬೋದು. ಆದ್ರೆ ನಾನು ಯಾವಾಗ ನನಗೆ ಇಂಜುರಿ ಆದ್ಮೇಲೆ 2 ಸಲ ಹಿಡ್ಕೊಂಡೆ. ಒಂದ್ ವೇಳೆ ನಿಮ್ಗೆ ಇಂಜುರಿ ಆಗಿರ್ಲಿಲ್ಲ ಅಂದ್ರೆ, ನೀವು ಮನೇಲಿ ಹಾ. ಇರ್ಲಿಲ್ಲ ಅಂದ್ರೆ, ಅವರು ಬೆಳಿಗ್ಗೆ ಬ್ಯಾಂಕಿಗೆ ಹೋಗ್ತಿರ್ಲಿಲ್ಲ, ತಮ್ಮ ಫೋನ್ ಆಫ್ ಮಾಡ್ತಿರ್ಲಿಲ್ಲ, ನೀವು ಮ್ಯಾನೇಜರ್ಗೆ ಫೋನ್ ಮಾಡ್ತಿರ್ಲಿಲ್ಲ ಅಂದ್ರೆ ನಂಗೆ ಬಹುಶಃ ನಿಮ್ಗೆ ಅದು ಗೊತ್ತಾಗ್ತಾನೆ ಇರ್ಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ. ಯಾವತ್ತೂ ಇಷ್ಟು ಕೆಟ್ಟದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಗೊತ್ತಾ, ನನ್ಗೆ ಎಷ್ಟು ದುಃಖ ಆಯ್ತು. ನಾನೊಬ್ಳೆ ಹೆಣ್ಮಗಳು ಮತ್ ಮಕ್ಕಳು ಇದಾರೆ. ನೀವ್ ಕೇಳಿರ್ಬೋದು, ಮಕ್ಳು ಕೂಡ ಅವ್ರ ಹತ್ರ ಇದಾರೆ ಅಂತ. ಆದ್ರೆ ನನ್ನ ಹತ್ರ ಇದಾರೆ. ಇದನ್ನು ಕೂಡ ಅವ್ರು ಹೇಳಿದ್ರು, 2 ವಿಚಾರ ಹಾ. ಹೇಳಿದ್ರು. ಒಂದು ವಿಷಯ ಅವರು ಹೇಳಿದ್ದೇನು Right. ಅಂತಂದ್ರೆ, ನನಗ್ ಗೊತ್ತಲ್ವಾ ಏನ್ ಅಲಿಗೇಷನ್ ಮಾಡಿದ್ದಾರೆ ಅಂತ. ಸರ್, ಥ್ಯಾಂಕ್ ಯು. ಮಕ್ಳನ್ ಕೂಡ ಎಲ್ಲ ಅವರೇ A to Z ಎಕ್ಸ್ಪೆಂಡಿಚರ್ ಅವರೇ ಬೇರ್ ಮಾಡಿದ್ದಾರೆ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಎಲಿಗೇಷನ್, ಬರೀ ಸುಳ್ಳು, ಉಲ್ಟಾ ಪಲ್ಟಾ ಸುಳ್ಳು ನನ್ ಮೇಲೆ. ಮಕ್ಳೆಲ್ಲ ನನ್ನ ಹತ್ರ ಇದ್ದಾರೆ, ಮತ್ ಅವ್ರ ಎಲ್ರದ್ದು ಎಕ್ಸ್ಪೆಂಡಿಚರ್, ಸ್ಕೂಲ್ನ ಬೇಸಿಕ್ನಿಂದ ಹಿಡಿದು ದೊಡ್ಡದರವರೆಗೆ ಸ್ಕೂಲ್ ಫೀಸ್, ಅನದರ್ ಲೆವೆಲ್ವರೆಗೆ ನಾನು ಎಲ್ಲ ಮಾಡಿದ್ದೀನಿ. ಒಬ್ಳೆ ಐ ಆಮ್ ಡೂಯಿಂಗ್ ಅಲೋನ್. ನನ್ಗೋಸ್ಕರ ಯಾವ ಕುಟುಂಬನೂ ಇಲ್ಲ, ತಂದೆ ತಾಯಿ ಕುಟುಂಬ ಯಾರೂ ಇಲ್ಲ, ಯಾರು ನನ್ ರಿಲೇಟಿವ್ ಯಾರೂ ಇಲ್ಲ. ಸಿನ್ಸ್ ಐ ಆಮ್ ಮ್ಯಾರಿಡ್ ಅಂಡ್ ಐ ಆಮ್ ಡೂಯಿಂಗ್ ಅಲೋನ್ ಫಾರ್ ಮೈ ಚಿಲ್ಡ್ರನ್. ವಿ ಆರ್ ವಿತ್ ಯು ಮ್ಯಾಮ್. ಥ್ಯಾಂಕ್ ಯು. ನೀವು ಹೇಳ್ತಾ ಇದ್ದೀರಾ ಏನಂದ್ರೆ, ಮಕ್ಕಳಿಗೆ ಚಾಯ್ಸ್ ಅನ್ನ ಕೊಟ್ಟಿದ್ರಿ, ಅವರು ಫಾದರ್ ಜೊತೆ ಇರ್ತಾರ ಹ್ಮ್. ಅಥವಾ ಮದರ್ ಜೊತೆ ಇರ್ತಾರ ಅಂತ. ಆದ್ರೆ ಡಿವೋರ್ಸ್ ಆದ್ಮೇಲೆ ಮಕ್ಕಳು ತಾವೇ ಡಿಸೈಡ್ ಮಾಡಿದ್ರು ನಿಮ್ಮ ಜೊತೆಗಿರ್ತೀವಿ ಅಂತ. ಹೌದು, ಖುದ್ದು ಮಕ್ಕಳೇ ನನಗೆ ಪ್ರಾಮಿಸ್ ಮಾಡಿದ್ರು, ನಾವು ಅವ್ರ ಜೊತೆ ಇರೋಕ್ಕಿಷ್ಟಪಡಲ್ಲ ಅಮ್ಮ, ನಿಮ್ ಜೊತೆ ಇರ್ತೀವಿ ಅಂತ. ನೋಡಿ, ನಿಮ್ಮ ಎಕ್ಸ್ ಹಸ್ಬೆಂಡ್ ಏನಿದ್ದಾರೆ, ಅವ್ರು ಹೇಳ್ತಾರೆ ಏನಂದ್ರೆ, ಅವರು ನಿಮ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ರು, ಪೂರ್ತಿ ಫ್ರೀಡಮ್ನ ಕೊಟ್ಟಿದ್ರು, ಏನ್ ಬೇಕಿದ್ರು ಮಾಡ್ಬೋದು ಅಂತ. ಫ್ರೀಡಮ್ ಕೊಟ್ಟಿದ್ರು, ಅದೇನು ತಪ್ಪಲ್ಲ. ಅವ್ರು- ಆದ್ರೆ ನನಗೆ ಈ ತರ ಗಲೀಜು ಮತ್ತೆ ತಪ್ಪಾದ ಅಲಿಗೇಷನ್ ಮಾಡೋಕೇನ್ ಬಿಟ್ಟಿರ್ಲಿಲ್ಲ. ನಾನಂತೂ ಪ್ರೂವ್ ಮಾಡಿ ತೋರಿಸ್ದೆ ಅವರು ಒಂದು ಮಾಡಿದ್ದಾರೆ ಹೆಸರನ್ನ ಅಂತ. ಹೇಳಿದ್ರು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಏನಿದ್ದಾರೆ ಹಿತೇಶ್ ಚೌಧರಿ, ಅವರ ಅದಾದ್ಮೇಲೆ ಜೊತೆಗೆ ನಿಮ್ಮ ಅವ್ರು ಅಫೇರ್ ಇತ್ತು ಅಂತ. ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋಗ್ಬಿಟ್ಟಿದ್ರು ಅವರು? ನಾನ್ ಮೊದ್ಲೇ ಡಿವೋರ್ಸ್ ಮಾಡಿದ್ದೆ. ಯಾವಾಗ ನನ್ನ ಡಿವೋರ್ಸ್ ಆಯ್ತು, ಇದು ಬಂತು. ಇದು ಅಲಿಗೇಷನ್, ಹೊಸ ಅಲಿಗೇಷನ್ ಬಂತು. ಆ ಟೈಮ್ನಲ್ಲಿ ಏನ್ ಪೀರಿಯಡ್ ಇತ್ತು, 2 ವರ್ಷದಲ್ಲಿ. ಸರ್, ಸತ್ಯ ಹೇಳ್ಬೇಕು ಅಂದ್ರೆ ಈ 2 ವರ್ಷದಲ್ಲಿ ನಾವಿಬ್ರು ಸದ್ದಿಲ್ದೆ ಡಿವೋರ್ಸ್ ಮಾಡ್ಕೊಂಡ್ವಿ. ಪ್ರೀತಿಯಿಂದ ನಿಮ್ ಪಡೆಗ್ ನೀವಿರಿ ಅಂತ. ನನ್ಗೆ ಶಾಕ್ ಆಯ್ತು. ನಾರ್ತ್ ಈಸ್ಟ್ನಲ್ಲಿ ಕ್ರಿಶ್ಚಿಯನ್, ಒಬ್ಬ ಬೀಂಗ್ ಅ ಕ್ರಿಶ್ಚಿಯನ್, ಐ ಬಿಲೀವ್ ಜೀಸಸ್, ಓಕೆ, ದಟ್ ದೇರ್ ರಿಲಿಜನ್ ವಿಚ್ ಐ ಬಿಲಾಂಗ್ಸ್ ಟು, ದೇ ಹ್ಯಾವ್ ಟ್ರೋಲ್ಡ್ ಮೀ ಲೈಕ್ ಕ್ರೇಜಿ. ಏನು ತಿಳ್ಕೊಳ್ದೆ, ಏನು ಗೊತ್ತಿಲ್ದೆ ಆ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಅವ್ರ ಸ್ಟೇಟ್ಮೆಂಟ್ಗೆ ಸಿಂಪತಿ ತೋರ್ಸಿದ್ರು. ನೀವ್ ಹೇಳ್ತಾ ಇದ್ದೀರಾ ಏನಂದ್ರೆ, ಈ ಚರ್ಚ್ ಏನಿದೆ ಅವರು ಕೂಡ ನಿಮ್ಮ ಮಾತನ್ನ ಕೇಳಲಿಲ್ಲ, ಒನ್ ಸೈಡೆಡ್ ವಿಷಯಗಳನ್ನ ಕೇಳಿ ನಿಮ್ಮ ಎಕ್ಸ್ ಹಸ್ಬೆಂಡ್ಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಏನ್ ಈ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರಲ್ಲ,
ನಾನು ಈ ಕುಂಭಮೇಳಕ್ಕೆ ಹೋಗಿದ್ದೀನಿ ಅಂತ, ಮತ್ತೆ ಈ ಒಂದು ಶಿರಡಿಗೆ ಹೋಗಿದ್ದೀನಿ ಅಂತ, ಮತ್ತೊಂದು ಮುಸ್ಲಿಂ ಮಾಸ್ಕ್ ಹೋಗಿದ್ದೀನಿ ಅಂತ, ಇದೆಲ್ಲ ನಾನು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಆದ್ರೆ ಆ ವ್ಯಕ್ತಿಗಳು ಉಲ್ಟಾ ಮಾತಾಡ್ತಾರೆ. ಆದ್ರೆ ನೀವು ಕ್ರಿಶ್ಚಿಯನ್ ಅಲ್ವಾ? ದೇವಸ್ಥಾನಗಳಿಗೆಲ್ಲ ಹೋಗೋ ಅಗತ್ಯ ಏನಿದೆ? ಯಾಕೆ ಹೀಗೆ ನೆಗೆಟಿವ್? ನನ್ಗೆ ಇದೆಲ್ಲ ನನ್ ತಲೆಲಿ ಇವತ್ತಿಗೆ ಮುಗಿಯಲ್ಲ. ಮತ್ತೆ ಅಂದ್ರೆ ನಾನು ಇಂಡಿಯನ್ ಆಗಿದ್ದೀನಿ. ನಾನು ಎಲ್ಲ ದೇವಸ್ಥಾನ, ಎಲ್ಲ ರಿಲಿಜನ್ಗೂ ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ನಮ್ಮ ಸೆಲೆಬ್ರಿಟಿಗಳಿದಾರಲ್ಲ, ನಮ್ಮ ಈ ಅಮಿತಾಬ್ ಸರ್ ಇದಾರೆ, ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಇತ್ತೀಚೆಗೆ ಕ್ರಿಸ್ಮಸ್ ಆಚರಿಸಿದ್ರು. ಮತ್ತೆ ಪ್ರೈಮ್ ಮಿನಿಸ್ಟರ್ ಹಿಂದೂ ಆಗಿದ್ದಾರೆ, ಪ್ರಧಾನಮಂತ್ರಿ ಹಿಂದೂ ಆಗಿದ್ದಾರೆ. ನಮ್ಮ ಕಲ್ಚರ್ ಅದೇ ಅಲ್ವಾ, ಎಲ್ರೂ ಎಲ್ಲಾ ಧರ್ಮಗಳನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡ್ತೀವಿ. ಇದೇ ಆ ವ್ಯಕ್ತಿಗಳ ಮೈಂಡ್ ಸೆಟ್ ಆಗಿದೆ. ಕ್ರಿಶ್ಚಿಯನ್ಸು ಹಿಂದೂ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ, ಮತ್ತೆ ಹಿಂದೂಗಳು ಕ್ರಿಶ್ಚಿಯನ್ ಟೆಂಪಲ್ಗೆ ಚರ್ಚಿಗೆ ಹೋಗ್ಬಾರ್ದು. ಹೀಗ್ ಎಲ್ ಬರ್ದಿದೆ? ಯಾವ ಬುಕ್ನಲ್ಲಿ ಬರ್ದಿದೆ ಸರ್? ನೋಡಿ, ನಿಮ್ಮ ಮತ್ತೆ ಎಲ್ಲಾ ಮಾತುಗಳನ್ನ ಕೇಳಿ ಇಲ್ಲಿ ಏನು ಪಬ್ಲಿಕ್ ಕೂತಿದ್ದಾರೆ, ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಜನ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಮತ್ತೆ ನಿಮ್ಮ ದುಃಖ ಕಷ್ಟಗಳಲ್ಲಿ ನಾನು ಆಕ್ಚುಲಿ ನಿಮಗೆ, ನನ್ನ ಫ್ಯಾನ್ ಫಾಲೋವರ್ಸ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನನ್ ಜೊತೆ ಇರಿ ಅಥವಾ ಬಿಡಿ, ಸತ್ಯ ಮತ್ತು ತಪ್ಪು ಏನು ಅಂತ ಒಂದಲ್ಲ ಒಂದಿನ ಗೊತ್ತಾಗತ್ತೆ, ಸರಿನಾ? ನನ್ಗೇನ್ ಬೇಕಾಗಿಲ್ಲ ನನ್ ಜೊತೆ ಇರೋದು, ಓಕೆ? ನಾನು ಒಬ್ಳು ಮನುಷ್ಯಳೆ. ಐ ಆಮ್ ಅ ಫೈಟರ್, ಐ ವಿಲ್ ಫೈಟ್. ನಾನ್ ಯಾವತ್ತೂ ಹೇಳಿಲ್ಲ ನನ್ ಜೊತೆಗಿರಿ ಅಂತ. ನೀವ್ ಇಮೋಷನಲ್ ಆಗಿ ನಾನ್ ಆಗ್ತಾ ಇಲ್ಲ. ಸತ್ಯ ಹೇಳೋಕ್ ಇಲ್ಲಿಗ್ ಬಂದಿದ್ದೀನಿ ಇವತ್ತು. ಮೇರಿ ಕೋಮ್, ಇವತ್ತು ನೀವು ನಿಮ್ಮ ನೋವನ್ನ ಪೂರ್ತಿಯಾಗಿ ಜನರ ಮುಂದೆ ಇಟ್ಟಿದ್ದೀರಾ, ಸತ್ಯವನ್ನ ಜನರಿಗೆ ಹೇಳಿದ್ದೀರಾ. ಒಂದ್ ವೇಳೆ ಪೂರ್ತಿ ನಿಮ್ಮ ಸ್ಟೋರಿಯನ್ನ ನೋಡಿದ್ರೆ ನಿಮ್ಗೆ ಪದೇ ಪದೇ ಇಂಜಸ್ಟಿಸ್ ಆಗಿದೆ. ಪದೇ ಖಂಡಿತ ಇಂಜಸ್ಟಿಸ್. ಆದ್ರೆ ಏನ್ ಪರವಾಗಿಲ್ಲ ಸರ್, ನನಗೆ ನಿಮ್ಮನ್ ಕಂಡ್ರೆ ಭಯ ಇದೆ, ಅದಾಲತ್ ಅಂದ್ರೆ ಭಯ ಇದೆ. ಆದ್ರೆ ನಾನು ಯಾರಿಗೂ ಹೆದರಲ್ಲ. ಇದೇ ಮೇರಿ ಕಾಮ್ ಅಂದ್ರೆ. ನಾನ್ ಫೈಟ್ ಮಾಡ್ತೀನಿ. ನೀವ್ ಯಾವಾಗ್ಲೂ ಹೇಳ್ತೀರಾ, ಯಾವಾಗ ನೀವು ಅಪ್ಸೆಟ್ ಆದಾಗ, ದುಃಖ ಆದಾಗ ನೀವು ಹಾಡ್ ಹಾಡ್ತೀರಾ ಅಂತ. ಹಾಗಾದ್ರೆ ನಿಮಗೋಸ್ಕರ ಇವತ್ತು ಯಾವ ಹಾಡನ್ನ ಹಾಡ್ತೀರಾ? आंखें तरस जाएंगी, जाने कब गुम हुआ, कहाँ खोया, एक आंसू छुपा के रखा था, तुझसे नाराज नहीं जिंदगी, हैरान हूँ मैं, हो हैरान हूँ मैं. Thank you. ಸೀರಿಯಸ್ಲಿ, ನೀವು ಪ್ರೀತಿ ಮತ್ತೆ ಗೌರವ ಏನ್ ಕೊಟ್ಟಿದ್ದೀರಲ್ಲ, ನಾನ್ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಏನಾದ್ರೂ ನಾನು ಇರ್ಲಿ ಬಿಡ್ಲಿ, ನಾನ್ ಇಲ್ದೇ ಇದ್ರೂ ಮೇಲಿಂದ ನಿಮಗೆ ಸಲ್ಯೂಟ್ ಮಾಡ್ತಾನೆ ಇರ್ತೀನಿ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ ಅರವಿಂದ್ ಭಾಟಿಯಾ ಅವರ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ನೋಡಿದ್ವಿ ವಿಲ್ ಪವರ್ ಅಂದ್ರೆ ಹೇಗಿರುತ್ತೆ, ಧೈರ್ಯ ಅಂದ್ರೆ ಹೇಗಿರುತ್ತೆ ಅಂತ, ಪರಿಸ್ಥಿತಿಗಳ ಜೊತೆ ಹೋರಾಡಿ ಒಬ್ಬ ಮನುಷ್ಯ ಹೇಗೆ ಚಾಂಪಿಯನ್ ಆಗ್ತಾರೆ ಅಂತ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನೋಡಿದ್ವಿ ಒಬ್ಬ ಬಾಕ್ಸರ್ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ. ಈಗ ಸಮಯ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಿಟೈರ್ಡ್ ಮೇಜರ್ ಜನರಲ್ ಅರವಿಂದ್ ಭಾಟಿಯಾ ಅವರ ತೀರ್ಪಿಗೆ. ಮೇರಿ ಕೋಮ್, ನೀವು ಭಾರತದ ಒಬ್ಬ ಫೈಟರ್ ಮತ್ತು ಸಿಂಗರ್ ಆಗಿದ್ದೀರಾ. ನೀವು ಬಹಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ.
ಒಂದು ಬಹಳ ಅಂಡರ್ ಡೆವಲಪ್ಡ್ ಸ್ಟೇಟ್ ಇಂದ ಬಂದಿದ್ದೀರಾ. ಇಷ್ಟಿದ್ರೂ ಕೂಡ ನೀವು ಭಾರತದ ಒಂದು ಅಮೂಲ್ಯ ರತ್ನ ಆದ್ರಿ. ಇವರು 2012 ಅಕ್ಟೋಬರ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ಥ್ಯಾಂಕ್ ಯು ಸರ್ ಜಿ, ತುಂಬಾ ಧನ್ಯವಾದಗಳು. ಭಾರತಕ್ಕೆ ಮೊದಲ ವಿಮೆನ್ ಬಾಕ್ಸಿಂಗ್ನಲ್ಲಿ ಮೆಡಲ್ ತಂದುಕೊಟ್ರು. ನಿಮ್ಮಿಂದ ಇನ್ಸ್ಪೈರ್ ಆಗಿ ಏನಿವತ್ತು ಭಾರತದ ವಿಮೆನ್ ಬಾಕ್ಸರ್ಸ್ ಇದ್ದಾರೆ. ಅದರಲ್ಲಿ ನಿಖತ್ ಇದ್ದಾರೆ, ಲವ್ಲಿನಾ ಇದ್ದಾರೆ, ಪೂಜಾ ರಾಣಿ ಇದ್ದಾರೆ, ಮೀನಾಕ್ಷಿ ಇದ್ದಾರೆ. ಇವರೆಲ್ಲ ನಿಮ್ಮಿಂದ ಇನ್ಸ್ಪೈರ್ ಆಗಿ ಹೇಗೆ ಒಂದು ವರ್ಲ್ಡ್ ನ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ನಲ್ಲಿ ಅದು ಬಹಳ ಅಗ್ರೆಸಿವ್ ಆಗಿದೆ, ಅದರಲ್ಲಿ ಹೆಸರು ಸಂಪಾದಿಸಿದ್ದಾರೆ. ಜೊತೆಗೆ ನಮ್ಮ ದೇಶದ ಅವರು ಕೂಡ. ಇದೆಲ್ಲ ನಿಮ್ಮಿಂದನೇ. ಈಗೇನು ಭಾರತದಲ್ಲಿ ವರ್ಲ್ಡ್ ಲೆವೆಲ್ ನಲ್ಲಿ ಏನು ಬಾಕ್ಸಿಂಗ್ ಇದೆ ಅದು ನಿಮ್ಮಿಂದನೇ ಇನ್ಸ್ಪೈರ್ ಆಗಿ ನಡೆದಿದೆ. ಥ್ಯಾಂಕ್ ಯು. ಏನಾದ್ರೂ ಭಾರತದ ಹೆಣ್ಮಕ್ಳಲ್ಲಿ 10 ಪ್ರಖ್ಯಾತ ಹೆಣ್ಣು ಮಕ್ಕಳ ಹೆಸರು ತಗೊಂಡ್ರೆ ನಾನು ನಿಮಗೆ ನಿಮ್ಮ ಸ್ಟ್ರಗಲ್ನ ಕಾರಣದಿಂದ, ನಿಮ್ಮ ವಿಲ್ ಪವರ್ನ ಕಾರಣದಿಂದ, ನಿಮ್ಮ ಡೆಡಿಕೇಶನ್ನ ಕಾರಣದಿಂದ ಮತ್ತು ನಿಮ್ಮ ಶ್ರಮದ ಕಾರಣದಿಂದ ಹಾಗೆ ನಿಮ್ಮ ಸಾಧನೆಯ ಕಾರಣದಿಂದ ಮೊದಲ 3 ಸ್ಥಾನಗಳಲ್ಲಿ ಆ ಹೆಣ್ಣು ಮಕ್ಕಳ ಸ್ಥಾನದಲ್ಲಿ ನಿಮ್ಮ ಹೆಸರನ್ನ ಶಾಮೀಲ್ ಮಾಡ್ತಾ ಇದ್ದೀನಿ. ನಾನು ನೋಡ್ದ ಹಾಗೆ ಈ ಪ್ರೋಗ್ರಾಂ 32 ವರ್ಷದಿಂದ ನಡೀತಾ ಇದೆ. ಆದ್ರೆ ರಜತ್ ಶರ್ಮಾಜಿ ಅವರ ಪ್ರಶ್ನೆಗಳಲ್ಲಿ ಹರಿತ ಏನಿರುತ್ತೋ ಇವತ್ತು ಆ ಹರಿತ ಕಡಿಮೆ ಇತ್ತು. ಪ್ರೀತಿ ಮತ್ತು ರೆಸ್ಪೆಕ್ಟ್ ನಿಮ್ಮ ಬಗ್ಗೆ ಹೆಚ್ಚಾಗಿ ಕಾಣ್ತಾ ಇತ್ತು. ಥ್ಯಾಂಕ್ ಯು ಸರ್. ಹೌದು. ಈ ಅದಾಲತ್ ಮೇರಿ ಕೋಮ್ ನಿಮಗೆ ಈ ಆದೇಶ ಕೊಡ್ತಾ ಇದೆ. ಏನಂದ್ರೆ ನೀವು ನಿಮ್ಮ ತುಂಟಾಟ ಮತ್ತು ಲವಲವಿಕೆ ಇವೆರಡನ್ನು ಹೀಗೆ ಕಾಪಾಡ್ಕೊಳ್ಳಿ ಮತ್ತು ಹೀಗೆಯೇ ಭಾರತದ ಫ್ಯೂಚರ್ ಜನರೇಷನ್ಗೆ ಒಬ್ಬ ರೋಲ್ ಮಾಡೆಲ್ ಆಗಿ ಇನ್ಸ್ಪೈರ್ ಮಾಡ್ತಾನೆ ಇರಿ. ಖಂಡಿತ ಖಂಡಿತ ಖಂಡಿತ. ಕೊನೆಯದಾಗಿ ಥ್ಯಾಂಕ್ ಯು ಜಡ್ ಸರ್. ಕೊನೆಯದಾಗಿ ಈ ಅದಾಲತ್ ನಿಮ್ಮನ್ನ ಎಲ್ಲ ಆರೋಪಗಳಿಂದ ಗೌರವಯುತವಾಗಿ ಮುಕ್ತಗೊಳಿಸ್ತಾ ಇದೆ. ಥ್ಯಾಂಕ್ ಯು. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಮೇರಿ ಕೋಮ್ ಇದೇ ರೀತಿಯಾಗಿ ಮುಂದೆ ಬರೋ ಜನರೇಷನ್ಗೆ ಇನ್ಸ್ಪೈರ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಶೋ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಇನ್ನೊಬ್ಬ ಹೊಸ ಅತಿಥಿ ಜೊತೆ. ಅಲ್ಲಿಯವರೆಗೆ ನಮಸ್ಕಾರ.